ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಅಧ್ಯಾತ್ಮ ರಾಮಾಯಣದಲ್ಲಿ ಯುದ್ಧಕಾಂಡವನ್ನು ನಾವು ಗಮನಿಸ್ತಾ ಇದ್ವಿ. ಈ ಯುದ್ಧಕಾಂಡದಲ್ಲಿ ಈಗಾಗಲೇ 6ನೇ ಸರ್ಗವನ್ನು ನಾವು ಮುಂದುವರಿಸಿದ್ದೀವಿ. 6ನೇ ಸರ್ಗದಲ್ಲಿ ಯುದ್ಧ ಯಾವ ರೀತಿ ಮುಂದುವರಿತಾ ಇದೆ ಅನ್ನೋದನ್ನ ವಿವರಿಸ್ತಾ ಬರ್ತಾ ಇದ್ದಾರೆ. ಮುಂದಿನ ಶ್ಲೋಕಗಳಲ್ಲಿ ಯುದ್ಧದ ಪರಿಸ್ಥಿತಿ ಏನು ಅನ್ನೋದನ್ನ ನಾವು ಮುಂದೆ ಗಮನಿಸ್ತಾ ಹೋಗೋಣ. ಮಹಾದೇವ ಪಾರ್ವತಿಗೆ ಹೇಳ್ತಾ ಇರುವಂಥದ್ದು ಅಧ್ಯಾತ್ಮ ರಾಮಾಯಣ. ಶ್ರೀರಾಮನು ಕೂಡ ಯುದ್ಧದ ಸಮಯದಲ್ಲಿ ವಿಭೀಷಣನನ್ನ ಕಾಪಾಡೋದಕ್ಕಾಗಿ ಮುಂದೆ ಬರ್ತಾನೆ. ಅಷ್ಟರಲ್ಲಿ ಲಕ್ಷ್ಮಣ ಅಡ್ಡ ನಿಂತು ಆತನಿಗೆ ರಾವಣನಿಂದ ಪ್ರಯೋಗಿಸಲ್ಪಟ್ಟಂತಹ ಶಕ್ತಿ ಆಯುಧ ಅದರ ಪರಿಣಾಮ ಆಗುತ್ತೆ. ಆ ಶಕ್ತಿ ಆಯುಧದ ಪ್ರಭಾವದಿಂದ ಲಕ್ಷ್ಮಣ ಮೂರ್ಛೆ ತಪ್ಪಿ ಬಿದ್ದುಬಿಡ್ತಾನೆ. ಲಕ್ಷ್ಮಣನನ್ನು ಕಂಡು ಶ್ರೀರಾಮ ಮಾನುಷ ಭಾವವನ್ನು ಹೊಂದಿದವನಾಗಿ ಲೋಕಾಭಿರಾಮವಾಗಿ ದುಃಖಿಸಿದನು. ಲೋಕಾಭಿರಾಮ ಅಂದ್ರೆ ಲೋಕಕ್ಕೆ ಅಭಿಮುಖವಾಗಿ ನಡೆದುಕೊಳ್ಳೋದು ಅಂತ ಅರ್ಥ. ಆತ್ಮಾಭಿಮುಖ, ಲೋಕಾಭಿಮುಖ ಅಂತ 2 ದೃಷ್ಟಿಕೋನ ಇರುತ್ತೆ. ಆತ್ಮಾಭಿಮುಖವಾಗಿ ಅಂದ್ರೆ ತನ್ನನ್ನು ತಾನು ಆತ್ಮ ಅಂತ ಭಾವಿಸಿ ಇರುವಂತಹ ಒಂದು ಸ್ಥಿತಿ. ಲೋಕಾಭಿರಾಮ ಅಂದ್ರೆ ಲೋಕದ ವ್ಯವಹಾರದಲ್ಲಿ ತೊಡಗಿದ್ದಾಗ ಲೋಕಕ್ಕೆ ಅಭಿಮುಖವಾಗಿ ನಡೆದುಕೊಳ್ಳುವಂತ ವಿಧಾನ. ಮಹಾತ್ಮರಲ್ಲಿ ನಾವು ಈ 2 ಭಾವಗಳನ್ನು ನಾವು ಗಮನಿಸ್ತೀವಿ. ಎಲ್ಲಿಯವರೆಗೂ ಶರೀರ ಅನ್ನೋದಿರುತ್ತೋ, ನಾಮರೂಪಾತ್ಮಕವಾದ ಈ ಜಗತ್ತಿನಲ್ಲಿ ನಾವೆಲ್ಲಿವರೆಗೂ ಇರ್ತೀವೋ, ವ್ಯಾವಹಾರಿಕ ಜಗತ್ತಿನಲ್ಲಿ, ಅಲ್ಲಿವರೆಗೂ ಲೋಕ ವ್ಯವಹಾರವನ್ನ ಧರ್ಮದಿಂದ ನಾವು ನೆರವೇರಿಸಬೇಕು ಅನ್ನುವಂಥದ್ದು ನಿಯಮ. ಶ್ರೀರಾಮ ಈಗ ಪರಮಾತ್ಮನೇ ಆಗಿದ್ರು ಮಾನುಷ ಭಾವವನ್ನ ಪ್ರಕಟಪಡಿಸ್ತಾ ಇದ್ದಾನಂತೆ. ಲಕ್ಷ್ಮಣನ ಸ್ಥಿತಿಯನ್ನ ನೋಡಿ ದುಃಖವನ್ನ ಪಡ್ತಾ ಹನುಮಂತನಿಗೆ ಹೇಳ್ತಾ ಇದ್ದಾನೆ, ಬೇಗ ಹೋಗಿ ಮಹಾ ಔಷಧಿಗಳನ್ನ ತಂದು ಲಕ್ಷ್ಮಣನಿಗೆ ಸಹಾಯವಾಗು. ಸುಷೇಣ ಅಂತ ಒಬ್ಬ ಮಹಾವೈದ್ಯ ಲಂಕೆಯಲ್ಲಿ ಇರ್ತಾನೆ. ಆತ ಹೇಳ್ತಾನೆ, ಇಂಥ ಒಂದು ಸ್ಥಳದಲ್ಲಿ ಮಹಾ ಔಷಧಿಗಳು ಸಿಗುತ್ತೆ. ಅದರಲ್ಲಿ ಮೂರ್ಛಿತರಾದವರು, ಮೃತ್ಯು ಅಭಿಮುಖವಾದವ್ರನ್ನು ಕೂಡ ನಾವು ಪುನಃ ಸಚೇತನರನ್ನಾಗಿ ಮಾಡಬಹುದು. ಆದರೆ ನಾಳೆ ಬೆಳಗ್ಗೆ ಆಗೋದ್ರೊಳಗಾಗಿ
ಆ ಔಷಧಿಗಳನ್ನ ನಾವು ಬಳಸಬೇಕಾಗತ್ತೆ. ಲಕ್ಷ್ಮಣನಿಗೆ ಅದನ್ನ ನೀಡಬೇಕಾಗತ್ತೆ, ಪ್ರಯೋಗ ಮಾಡಬೇಕಾಗತ್ತೆ ಅಂತ ಹೇಳ್ತೀನಿ. ರಾಮ ಈಗ ಹನುಮಂತನಿಗೆ ಆಜ್ಞೆ ಕೊಡ್ತಾ ಇದ್ದಾನೆ, ಬೇಗ ಹೋಗಿ ನೀನು ಆ ಗಿಡಮೂಲಿಕೆಗಳಿರುವಂತಹ ಸ್ಥಳಕ್ಕೆ ಹೋಗಿ ಅದನ್ನೆಲ್ಲ ತಗೊಂಡ್ ಬಾ ಅಂತ. ತಕ್ಷಣವೇ ಸಮುದ್ರವನ್ನ ದಾಟ್ಕೊಂಡು ಉತ್ತರಾಭಿಮುಖವಾಗಿ ಮಹಾಕಪಿಯಾದ ಹನುಮಂತನು ಹಾರಿ ಹೋಗಿದ್ದಾನೆ. ಈ ವಿಚಾರವನ್ನ ರಾವಣನ ಗೂಢಚಾರರು, ರಾಜನಿಗೆ ಗೂಢಚಾರರು ಅಂತ ಇರ್ತಾರೆ, ಅವ್ರಿಗಿದೇ ಕೆಲಸ. ಎಲ್ಲೆಲ್ಲಿ ಏನೇನು ನಡೀತಾ ಇದೆಯೋ ಅದನ್ನೆಲ್ಲ ರಾಜನಿಗೆ ಗುಪ್ತವಾಗಿ ತಿಳಿಸ್ಬೇಕು, ಎಲ್ಲರ ಮುಂದೇನೂ ಅಲ್ಲ ಅದು. ರಾವಣ ಅರಮನೆಯಲ್ಲಿದ್ದಾಗ ಬಂದು ಅದನ್ನ ತಿಳಿಸಿದ್ದಾರೆ. ಮೂರ್ಛಿತನಾದ ಲಕ್ಷ್ಮಣನನ್ನ ಪುನಃ ಬದುಕಿಸೋದಕ್ಕಾಗಿ ಹನುಮಂತ ಈಗ ಇಲ್ಲಿ ತಿಳಿಸೋ ಹಾಗೆ ಕ್ಷೀರಸಾಗರಂ ಅಂತ ಹೇಳಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಹಿಮಾಲಯದ ಒಂದು ಪರ್ವತದಲ್ಲಿ ಈ ಅಮೃತ ರೂಪವಾದ ಸಂಜೀವಿನಿ ಗಿಡಮೂಲಿಕೆ ಸಿಗುತ್ತೆ ಅಂತ ತಿಳಿಸುತ್ತೆ. ಒಟ್ಟಿನಲ್ಲಿ ಆ ಮಾರ್ಗದಲ್ಲಿ ಹನುಮಂತ ಹೊರಟಿದ್ದಾನೆ. ಈ ವಿಚಾರವನ್ನ ಕೇಳಿದಂತಹ ರಾವಣನಿಗೆ ಚಿಂತೆ ಆಯ್ತಂತೆ. ಏನ್ ಮಾಡೋದು ಈಗ ಅಂತ ಹೇಳಿ ಯೋಚನೆ ಮಾಡಿ ಆ ರಾತ್ರಿಯಲ್ಲೇ ಕಾಲನೇಮಿಯ ಮನೆಗೆ ಹೋಗಿದ್ದಾನೆ. ಕೂಡ್ಲೆ ಕಾಲನೇಮಿ ಎನ್ನುವಂತವನೊಬ್ಬ ರಾಕ್ಷಸ, ಅವನ ಬಳಿಗೆ ಹೋಗಿ ರಾವಣ ಹೇಳಿದ್ದಾನೆ. ರಾವಣನನ್ನ ನೋಡ್ತಾ ಇದ್ದಾಗ್ಲೇ ಕರೆದು ಕಾಲನೇಮಿ ಅವನನ್ನ ಕೂಡಿಸಿ, ನಾನ್ ನಿಮ್ಗೆ ಏನ್ ಸೇವೆ ಮಾಡ್ಲಿ, ಏನ್ ಉದ್ದೇಶ ಅಂತ ಕೇಳಿದ್ದಾನೆ. ದುಃಖದಲ್ಲಿ ಅಥವಾ ಸೋಲಿನ ಒಂದು ಭಾವ ಮನಸ್ಸನ್ನ ಆವರಿಸಿದೆ ಅವನಿಗೆ. ಕಾಲನೇಮಿಯ ಬಳಿ ತನ್ನ ದುಃಖವನ್ನ ಹೇಳ್ಕೊಳ್ತಾ ಇದ್ದಾನೆ. ಕಾಲಗತಿಯಿಂದ ನನಗೆ ಇದೊಂದು ಕಷ್ಟ ಬಂದೊದಗಿದೆ. ಶಕ್ತ್ಯಾಯುಧದಿಂದ ನಾನು ಲಕ್ಷ್ಮಣನನ್ನ ಭೂಮಿಯಲ್ಲಿ ಕೆಡವಿದೆ. ಈಗ ಹನುಮಂತ ಅವನನ್ನ ಬದುಕಿಸೋದಕ್ಕೆ ಸಂಜೀವಿನಿ ಔಷಧಿಯನ್ನ ತರೋದಕ್ಕೆ ಹೊರಟಿದ್ದಾನೆ. ನೀನು ಬುದ್ಧಿಶಾಲಿಯಾಗಿದೆಯಾ? ಆತನಿಗೆ ಅಡ್ಡಿಯಾಗುವಂತೆ ಮಾಯೆಯಿಂದ ಋಷಿಯ ವೇಷವನ್ನು ತಾಳಿ ಆ ಕಪಿಯನ್ನು ವಂಚಿಸುವವನಾಗಿ ಕಾಲ ಮೀರಿ ಹೋಗುವಂತೆ ಮಾಡು, ನಂತರ ಬಂದ್ಬಿಡು. ಇದೇ ನೀನ್ ಮಾಡ್ಬೇಕಾಗಿರುವಂತ ಕೆಲಸ ಅಂತ ರಾವಣ ಹೇಳಿದ್ದಾನೆ. ಕಾಲನೇಮಿಗೆ ರಾವಣನ ಮಾತನ್ನ ಕೇಳಿ ಅರ್ಥ ಆಯ್ತಂತೆ. ರಾವಣನಿಗೆ ಈಗ ಬುದ್ಧಿವಾದವನ್ನ ಹೇಳ್ತಾ ಇದ್ದಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ನಾವು ಈ ರೀತಿ ಕಾಣೋದಿಲ್ಲ. ಮಾರೀಚ ರಾವಣನಿಗೆ ಕೆಲವು ಹಿತವಚನಗಳನ್ನ ಹೇಳಿದ್ದು ವಾಲ್ಮೀಕಿ ರಾಮಾಯಣದಲ್ಲೂ ಇದೆ. ಆದ್ರೆ ಕಾಲನೇಮಿಗೆ ಆದೇಶವನ್ನ ಕೊಟ್ಟಾಗ ಕಾಲನೇಮಿ ಹೋಗಿ ಮಾರುವೇಷದಲ್ಲಿ ಹನುಮಂತನನ್ನ ತಡಿತಾನೆ ಎನ್ನುವುದು ಕಾಣುತ್ತೆ. ಇಲ್ಲೇನ್ ಹೇಳಿದೆ? ಅಧ್ಯಾತ್ಮ ರಾಮಾಯಣದಲ್ಲಿ ಆ ಸಂದರ್ಭ ಬಂದಾಗ್ಲೆಲ್ಲ ವೇದಾಂತ ವಿಚಾರವನ್ನ, ಶ್ರೀರಾಮನ ಪರಮಾತ್ಮ ತತ್ವವನ್ನ ತಿಳಿಸುವಂತ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ಈಗ ಕಾಲನೇಮಿಯ ಮೂಲಕ ಪುನಃ ಭಗವಂತನ ಮಹಿಮೆಯನ್ನ, ಆಧ್ಯಾತ್ಮಿಕ ಜ್ಞಾನವನ್ನ ನೀಡುವಂತ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ. ಕಾಲನೇಮಿ ಹೇಳದಂತೆ, ರಾವಣೇಶ್ವರನೇ ನನ್ನ ಮಾತನ್ನ ಕೇಳು,
ಈಗ್ಲಾದ್ರೂ ನೀನು ನಿಜವನ್ನ ತಿಳ್ಕೊ. ಯಾಕಂದ್ರೆ ನಿನಗದು ಗೊತ್ತಿಲ್ಲ. ಏನು ಅಂದ್ರೆ ರಾಮನನ್ನ ನೀನು ಸಾಮಾನ್ಯ ಮನುಷ್ಯ ಅಥವಾ ರಾಜ್ಕುಮಾರ ಅಂತೆಲ್ಲ ಭಾವಿಸ್ಬೇಡ. ಶ್ರೀರಾಮ ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ. ಈಗಾಗ್ಲೇ ನಿನ್ನಿಂದ ಮೃಗ ರೂಪದಲ್ಲಿ ಹೋಗಿ ರಾಮನಿಗೆ ವಂಚಿಸೋದಕ್ಕೆ ಮಾರೀಚ ಪ್ರಯತ್ನ ಪಟ್ಟಿದ್ದ. ಅವನಿಗೆ ಏನ್ ಗತಿ ಆಯ್ತೋ ಈಗ ನನಗೂ ಅದೇ ಗತಿ ಆಗತ್ತೆ, ಇದರಲ್ಲೇನು ಸಂಶಯ ಇಲ್ಲ. ಈಗಾಗಲೇ ನಿನ್ನ ಬಹಳಷ್ಟು ಜನ ಸೇನಾಧಿಪತಿಗಳು, ಮುಖ್ಯಸ್ಥರು, ಮಕ್ಕಳು, ಬಂಧುಗಳು, ದೊಡ್ಡ ಸೈನ್ಯ ಎಲ್ಲ ಕೂಡ ನಾಶವಾಗಿದೆ. ರಾಕ್ಷಸ ಕುಲವನ್ನೇ ನಾಶಗೊಳಿಸಿದ ನಂತರ ನೀನು ಬದುಕಿದ್ದಾದರೂ ಏನಾಗಬೇಕಾಗಿದೆ? ಬಂಧುಗಳು ಎಲ್ಲರನ್ನ ಕಳ್ಕೊಂಡು ನೀನೊಬ್ಬ ಇದ್ದು ಏನ್ ಮಾಡ್ತೀಯ? ರಾಜ್ಯದಿಂದಾಗಲಿ, ಸೀತೆಯಿಂದಾಗಲಿ, ಜಡವಾದ ಈ ದೇಹದಿಂದಾಗಲಿ ನೀನೇನ್ ಮಾಡ್ತೀಯ? ಸೀತೆಯನ್ನ ರಾಮನಿಗೆ ಒಪ್ಪಿಸಿಬಿಡು, ವಿಭೀಷಣನಿಗೆ ರಾಜ್ಯವನ್ನ ಕೊಡು. ಮುನಿಗಳ ಗುಂಪಿಗೆ ಆಶ್ರಯವಾಗಿರುವ ರಮ್ಯವಾದ ಕಾಡಿಗೆ ಹೋಗು. ಅಲ್ಲಿ ನೀನು ಏಕಾಂತದಲ್ಲಿ ಇಂದ್ರಿಯಗಳನ್ನು ನಿಗ್ರಹಿಸಿ ಕ್ರಮೇಣ ಆತ್ಮದಲ್ಲಿ ನೆಲೆ ನಿಂತು ಆತ್ಮಧ್ಯಾನದಲ್ಲಿ ತೊಡಗಿದವನಾಗು. ಇದು ನಿನಗೆ ಶ್ರೇಯಸ್ಕರ. ನಂತರ ಹೇಳ್ತಾ ಇದ್ದಾನೆ, ಆತ್ಮನಾದರೂ ಪ್ರಕೃತಿಗಿಂತ ಬೇರೆ ಎಂದು ವಿಚಾರ ಮಾಡು. ಈ ತಪಸ್ ಮಾಡೋದು ಅಂತ ನಾವು ಪುರಾಣಗಳಲ್ಲಿ ಬಹಳಷ್ಟು ಕಡೆ ನೋಡ್ತೀವಿ. ಮಹಾರಾಜರು ಅಥವಾ ಇನ್ನು ಹಲವಾರು ಜನ ತಮ್ಮ ಕರ್ತವ್ಯವನ್ನು ಮುಗಿಸಿದ ಮೇಲೆ ಕಾಡಿಗೆ ಹೋಗಿ ತಪಸ್ಸನ್ನ ಆಚರಿಸ್ತಾ ಇದ್ರು. ವಾನಪ್ರಸ್ಥಾಶ್ರಮದಲ್ಲಿ ಇರ್ತಾ ಇದ್ರು. ಗೃಹಸ್ಥಾಶ್ರಮ ಮುಗಿದ ಮೇಲೆ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಶಾಸ್ತ್ರ ಆದೇಶ. ನೋಡಿ, ಇಲ್ಲಿ ಉಪದೇಶ ಬೇರೆ, ಆದೇಶ ಬೇರೆ. ಉಪದೇಶ ಅಂದ್ರೆ ನಮಗೆ ಉಪಾಸನೆ ಮಾಡೋದಕ್ಕೆ ವಿಧಾನವನ್ನ ಗುರುಗಳಿಂದ ಪಡ್ಕೊಳ್ಳೋದು ಉಪದೇಶ. ಹೇಗೆ ಪರಮಾತ್ಮನನ್ನ ಉಪಾಸನೆ ಮಾಡಬೇಕೋ ಅದನ್ನ ಹೇಳ್ಕೊಡ್ತಾರೆ ಗುರುಗಳು, ಅದು ಉಪದೇಶ. ಆದೇಶ ಅಂದ್ರೆ ಅದು ಶಾಸ್ತ್ರವಾಕ್ಯ, ಯಾವತ್ತೂ ನಮಗೆ ಆದೇಶ, ಕಮ್ಯಾಂಡ್ಮೆಂಟ್ ಅಂತ ಕರಿತೀವಿ. ಎಂತಹ ಆದೇಶ ಅದು? ಮನುಷ್ಯ ಶರೀರವನ್ನ ಧಾರಣೆ ಮಾಡಿದ್ಮೇಲೆ ಯಾವ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಆಗ್ಬೇಕು, ಗೃಹಸ್ಥಾಶ್ರಮ ಅಂದ್ರೆ ಏನು, ಗೃಹಸ್ಥಾಶ್ರಮದಲ್ಲಿ ಹೇಗೆ ನಡ್ಕೋಬೇಕು, ಎಲ್ಲಿವರೆಗೂ ಗೃಹಸ್ಥಾಶ್ರಮದಲ್ಲಿ ಇರಬೇಕು, ಅಲ್ಲಿಂದ ಯಾವಾಗ ಹೊರಬರಬೇಕು, ವಾನಪ್ರಸ್ಥಾಶ್ರಮ ಅಂದ್ರೆ ಏನು, ಹಾಗೆ ಸನ್ಯಾಸಾಶ್ರಮ ಅಂದ್ರೆ ಏನು, ಧರ್ಮದ ವಿಚಾರಗಳನ್ನೆಲ್ಲ ತಿಳಿಸುತ್ತೆ. ಈ ರೀತಿಯೆಲ್ಲ ಇರಬೇಕು. ಇರಬೇಕು ಅಂದ್ರೆ ಅದು ಆದೇಶ ಅಂತ. ಈಗ ಆ ಆದೇಶವನ್ನ ಶಾಸ್ತ್ರದಲ್ಲಿ ಏನ್ ತಿಳಿಸಿದೆಯೋ ಅದನ್ನ ಈ ಕಾಲನೇಮಿ ಹೇಳ್ತಾ ಇರೋ ಹಾಗೆ ಇಲ್ಲಿ ತಿಳಿಸಿದೆ. ಏನ್ ಹೇಳ್ತಾ ಇದೆ? ನೀನು ಈಗ ತಪಸ್ಸನ್ನ ಆಚರಿಸುವಂತಹ ಸಮಯ. ಯಾಕೆಂದ್ರೆ ಸಹಸ್ರಾರು ವರ್ಷಗಳಿಂದ ರಾವಣ ರಾಜ್ಯಭಾರವನ್ನ ಮಾಡ್ತಾ ಇದ್ದಾನೆ ಲಂಕೆಯಲ್ಲಿ. ಅಷ್ಟೇ ಅಲ್ಲದೆ ದೇವತೆಗಳನ್ನೆಲ್ಲ ವಶಪಡಿಸಿಕೊಂಡು ಅವರ ಮೇಲೆಲ್ಲ ತನ್ನ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾನೆ. ಒಂದನ್ನು ನಾವು ನೆನ್ಪಿಟ್ಕೋಬೇಕು,
ಆದಿ ಇರೋದಕ್ಕೆಲ್ಲ ಅಂತ್ಯನೂ ಇರುತ್ತೆ. ಯಾವುದಕ್ಕೆ ಪ್ರಾರಂಭ ಇದೆಯೋ ಅದು ಒಂದು ದಿನ ಮುಗಿಲೇಬೇಕು. ಯಾವುದಕ್ಕೆ ಆದಿ ಇಲ್ವೋ ಅದಕ್ಕೆ ಅಂತ್ಯನೂ ಇರಲ್ಲ. ಆದ್ರೆ ಮನುಷ್ಯರಿಗೆ ಇದು ಅರ್ಥ ಆಗ್ಬೇಕಾದ್ರೆ ಬುದ್ಧಿ ಶುದ್ಧವಾಗಿರ್ಬೇಕು. ಶುದ್ಧ ಬುದ್ಧಿ ಅಂತ ಕರೀತಾರೆ. ಬುದ್ಧಿ ಕಲುಷಿತವಾಗಿದ್ರೆ ಈ ರಾವಣನ ಹಾಗೆ ಆಧ್ಯಾತ್ಮಿಕ ವಿಚಾರಗಳು ಅವರಿಗೆ ಹಿಡಿಸೋದಿಲ್ಲ. ಯಾಕೆ ಹಿಡಿಸೋದಿಲ್ಲ ಅಂದ್ರೆ ಆಧ್ಯಾತ್ಮಿಕ ವಿಚಾರಗಳು ಆದೇಶವನ್ನು ಕೊಡುತ್ತೆ. ಅಂದ್ರೆ ವೇದಾಂತ ಅಥವಾ ಧರ್ಮಶಾಸ್ತ್ರ ಆದೇಶವನ್ನು ಕೊಡುತ್ತೆ. ನೀವು ಹೀಗೆ ಇರಬೇಕು, ಹೀಗೆ ಇರಬೇಕು, ಹೀಗೆ ಇರಬೇಕು ಅಂತ ಆದೇಶ ಕೊಡುತ್ತೆ. ಮನುಷ್ಯರಿಗೆ ಎಲ್ಲಿವರೆಗೂ ಅಭಿಮಾನ, ದೇಹಾಭಿಮಾನ, ಅಹಂಕಾರ ಅಥವಾ ಧನಮದ, ದರ್ಪ ಇವೆಲ್ಲ ಇರುತ್ತೋ ಅಲ್ಲಿಯವರೆಗೂ ಶಾಸ್ತ್ರದ ವಾಕ್ಯಗಳು, ಶಾಸ್ತ್ರ ವಾಕ್ಯಗಳು ಅಥವಾ ಶಾಸ್ತ್ರದಲ್ಲಿ ನೀಡಿರುವಂತಹ ಆದೇಶ ಅಥವಾ ಭಗವಂತ ಮಾಡಿರುವಂತಹ ಉಪದೇಶ ಅಥವಾ ಗುರುಗಳ ಉಪದೇಶ ಇದು ಯಾವುದು ಅವರಿಗೆ ಇಷ್ಟ ಆಗೋದಿಲ್ಲ. ಅವರದನ್ನ ಖಂಡಿಸ್ತಾರೆ ಅಂದ್ರೆ ಅದನ್ನ ತಿರಸ್ಕರಿಸ್ತಾರೆ. ಶಾಸ್ತ್ರದಲ್ಲಿ ಹೇಳುತ್ತೆ, ಶಾಸ್ತ್ರದಲ್ಲಿ ಹೇಳಿದ ಮಾತ್ರಕ್ಕೆ ನಾವು ಹಾಗೆ ನಡ್ಕೋಬೇಕು ಅಂತ ಏನಿದೆ. ಮತ್ತೆ ಯಾವಾಗ ಕೇಳ್ತಾರೆ ಅಂದ್ರೆ ಒಬ್ಬ ಫಿಲಾಸಫರ್ ಹೇಳ್ತಾನೆ, ವಿ ಕಾಂಟ್ ಲರ್ನ್ ವಿತೌಟ್ ಪೇನ್ ಅಂತ. ಮನುಷ್ಯರು ನೋವನ್ನ ಅನುಭವಿಸದೆ ಪಾಠವನ್ನ ಕಲ್ತಿದ್ದು ಇತಿಹಾಸದಲ್ಲೇ ಇಲ್ಲ. ನೋವು ಅನುಭವಿಸ್ಬೇಕು, ಪಾಠ ಕಲಿಬೇಕು. ಇದು ಮನುಷ್ಯನ ಸ್ವಭಾವ. ಅದರಲ್ಲೂ ಸ್ವಲ್ಪ ಅನುಕೂಲಗಳು ಹೆಚ್ಚಾಗಿದ್ರೆ, ಸಂಪತ್ತು, ಅಧಿಕಾರ ಇತ್ಯಾದಿ, ಅವರು ಹೆಚ್ಚು ನೋವನ್ನ ಅನುಭವಿಸ್ಬೇಕಾಗತ್ತೆ. ಒಂದೊಂದು ಪಾಠವನ್ನ ಕಲಿಯಬೇಕು. ಪಾಠವನ್ನ ಕಲಿಯೋದಂದ್ರೆ ಏನು? ಶಾಸ್ತ್ರವಾಕ್ಯವನ್ನ ಒಪ್ಕೋಬೇಕು ಅಷ್ಟೇ ಮೊದಲು, ಆಮೇಲೆ ಅನುಷ್ಠಾನ ಮಾಡೋದು. ಆದ್ರೆ ಶಾಸ್ತ್ರವಾಕ್ಯ ಇಷ್ಟ ಆಗೋದು ಜೀವನದಲ್ಲಿ ಸಾಕಷ್ಟು ಅನುಭವ ಆದ್ಮೇಲೆ. ನೋವಿನ ಅನುಭವ ಅಂತ ಇದೆ. ಶಾರೀರಿಕವಾಗಿ ಬರೋ ನೋವುಗಳು, ಮಾನಸಿಕವಾಗಿ ಬರೋ ನೋವುಗಳು, ಇವೆಲ್ಲ ಮನುಷ್ಯನಿಗೆ ಪಾಠವನ್ನ ಕಲಿಸ್ತಾ ಇರುತ್ತೆ. ಅದು ಸಾಕಷ್ಟು ಅನುಭವಿಸಿದ ಮೇಲೆ ಮನುಷ್ಯ ಆವಾಗ ಅರ್ಥಕೊತಾನೆ, ಶಾಸ್ತ್ರವಾಕ್ಯದಲ್ಲಿ ಹೇಳಿದ್ದು ನಿಜ, ಶಾಸ್ತ್ರದಲ್ಲಿ ತಿಳಿಸಿದಂತೆ ನಾವು ನಡ್ಕೊಂಡ್ರೆ ಅದು ನಮಗೆ ಒಳ್ಳೆಯದು ಅಂತ ಆಗ ಅರ್ಥ ಆಗುತ್ತೆ. ರಾವಣ ಕಾಲನೇಮಿಯ ಮಾತನ್ನ ತಿರಸ್ಕಾರ ಮಾಡ್ತಾನೆ. ಅಷ್ಟೇ ಅಲ್ಲ, ಅವನಿಗೆ ಹೆದರಿಕೆಯನ್ನು ಕೂಡ, ಅಂದ್ರೆ ಹೆದರಿಸ್ತಾನೆ ಕಾಲನೇಮಿಯನ್ನ. ಈಗ ನನ್ನ ಮಾತೇನಾದ್ರು ನೀನ್ ಕೇಳಲಿಲ್ಲ ಅಂದ್ರೆ ನಿನ್ನ ಈಗ್ಲೇ ಕೊಂದ್ಬಿಡ್ತೀನಿ ಅಂತ. ಆಮೇಲೆ ಕಾಲನೇಮಿ ಆಯ್ತು ನೀನ್ ಹೇಳ್ದಾಗೆ ಮಾಡ್ತೀನಿ ಅಂತ ಹೋಗ್ತಾನೆ. ಈ ಕಾಲನೇಮಿಯ ಮೂಲಕ ಒಂದಷ್ಟು ಆತ್ಮದ ವಿಚಾರವನ್ನ ಈ ಶ್ಲೋಕಗಳಲ್ಲಿ ನಮಗೆ ತಿಳಿಸಿದ್ದಾರೆ ಗ್ರಂಥಕರ್ತರು. ಅದನ್ನು ನಾವೀಗ ಗಮನಿಸೋಣ. ಆತ್ಮನು ಪ್ರಕೃತಿಗಿಂತ ಬೇರೆ ಎಂದು ವಿಚಾರ ಮಾಡು. ಪ್ರಕೃತಿ ಅಂದ್ರೆ ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಂತ ಗೀತೆಯಲ್ಲಿ ಹೇಳುತ್ತೆ. ಪ್ರಕೃತಿ ಅಂದ್ರೆ ಚಲಿಸ್ತಾ ಇರೋದು. ಯಾವುದೆಲ್ಲ ಚಲಿಸ್ತಾ ಇದೆಯೋ, ಯಾವುದೆಲ್ಲ ಬದಲಾವಣೆ ಆಗುತ್ತೋ ಅದನ್ನ ನಾವು ಪ್ರಕೃತಿ ಅಂತ ತಿಳ್ಕೋಬೇಕು. ಸಾಮಾನ್ಯ ಅರ್ಥದಲ್ಲಿ ತಗೋಬಾರ್ದು. ಪ್ರಕೃತಿ ಅಂದ್ರೆ ಕಣ್ಣಿಗೆ ಕಾಣ್ತಾ ಇರುವಂತ ಈ ಪರಿಸರ ಅಂತ ತಗೋಬಾರ್ದು. ಚಲಿಸ್ತಾ ಇರೋದು, ಕಾರ್ಯದಲ್ಲಿ ತೊಡಗಿರೋದೆಲ್ಲ ಪ್ರಕೃತಿ. ಹಾಗಾದ್ರೆ ಶರೀರ ಚಲಿಸ್ತಾ ಇದೆ, ಶರೀರದಲ್ಲಿ ಚಟುವಟಿಕೆ ಇದೆ, ಶರೀರ ಬದಲಾಗ್ತಾ ಇದೆ,
ಹಾಗಾದ್ರೆ ಶರೀರ ಪ್ರಕೃತಿ, ಮನಸ್ಸು ಚಲಿಸ್ತಾ ಇದೆ, ಮನಸ್ಸು ಬದಲಾವಣೆ ಆಗತ್ತೆ, ಹಾಗಾಗಿ ಮನಸ್ಸು ಕೂಡ ಪ್ರಕೃತಿ. ಬುದ್ಧಿಯಲ್ಲಿ ಬದಲಾವಣೆ ಆಗತ್ತೆ, ಬುದ್ಧಿಯಲ್ಲಿ ವಿಕಾರ ಉಂಟಾಗತ್ತೆ, ಹಾಗಾಗಿ ಬುದ್ಧಿ ಕೂಡ ಪ್ರಕೃತಿನೇ. ಹೀಗೆ ಪ್ರಕೃತಿ ಅಂದ್ರೆ ಅಷ್ಟವಿಧ ಪ್ರಕೃತಿ, ಪಂಚಮಹಾಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ. ನಾನು ಜೀವಾತ್ಮ ಅನ್ನುವಂಥದ್ದು ಏನಿದೆಯೋ ಜೀವ, ಆ ಜೀವ ಕೂಡ ಪ್ರಕೃತಿನೇ. ಪ್ರಕೃತಿಯಲ್ಲಿ ಹುಟ್ಟಿರುವಂತ ಜೀವ ಪ್ರಕೃತಿಯನ್ನೇ ಅನುಭವಿಸ್ತಾ ಇದೆ. ಹೀಗಾಗಿ ಆ ಜೀವ ಪ್ರಕೃತಿಯ ತ್ರಿಗುಣಾತ್ಮಕವಾದ ಅನುಭವಗಳನ್ನು ಅನುಭವಿಸ್ಲೇಬೇಕದು. ಹೇಗೆ ಅನುಭವಿಸುತ್ತದು? ಬ್ರಹ್ಮನಿಂದ ಹಿಡಿದು, ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಸಣ್ಣ ಹುಳು ಅಥವಾ ಇರುವೆಯವರೆಗೆ ಈ ಜಗತ್ತೇನೇನಿದೆಯೋ ಇದೆಲ್ಲ ಪ್ರಕೃತಿ ಅಂತ ತಿಳ್ಕೋ. ಅಂದ್ರೆ ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಹಿಡಿದು ಬ್ರಹ್ಮಾದಿ ಪಿಪೀಲಿಕಾ ಅಂತ ಜಗದ ಅಂತ ಬರುತ್ತೆ. ಪಿಪೀಲಿಕಾ ಅಂದ್ರೆ ಇರುವೆ. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಇರುವೆಯವರೆಗೂ, ಸಣ್ಣ ಕ್ರಿಮಿಯವರೆಗೂ ಏನೆಲ್ಲ ಇದೆಯೋ ಎಲ್ಲವೂ ಪ್ರಕೃತಿ ಅಂತ ತಿಳ್ಕೋಬೇಕು. ಈ ಪ್ರಕೃತಿ ಅಂದ್ರೆ ಏನಿದು? ಇದು ಮಾಯೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿರೋ ಹಾಗೆ, ದೈವಿ ಹೇಷ ಗುಣಮಯಿ ಮಮ ಮಾಯ. ನನ್ನ ಮಾಯೆ ತ್ರಿಗುಣಾತ್ಮಕವಾದದ್ದು. ನನ್ನ ಮಾಯೆಯಲ್ಲಿ 3 ಗುಣಗಳಿದೆ. ಆ 3 ಗುಣಗಳೇನಿದೆಯೋ ಆ ಗುಣಗಳೇ ಎಲ್ಲ ಕಾರ್ಯವನ್ನ ಮಾಡ್ತಾ ಇದೆ. ಹಾಗಾದ್ರೆ ಈ ಶರೀರದಲ್ಲಿ ನಡೀತಾ ಇರೋ ಕೆಲಸ, ಹೊರಗಡೆ ನಡೀತಾ ಇರುವಂತ ಕೆಲಸ, ಏನೆಲ್ಲ ಪ್ರಕೃತಿಯಲ್ಲಿ ಆಗ್ತಾ ಇದೆಯೋ ಬದಲಾವಣೆ, ಇವೆಲ್ಲ ಈ 3 ಗುಣಗಳಿಂದ ಆಗ್ತಾ ಇರೋದು. ನಾಣ್ಯಂ ಗುಣೇಭ್ಯ ಕರ್ತಾರಂ. ಗುಣಗಳಲ್ಲದೆ ಬೇರಿನ್ಯಾವುದು ಇಲ್ಲಿ ಕರ್ತೃ ಅಂತ ಇಲ್ಲ. ಆದರೆ ಈ ಪ್ರಕೃತಿಯನ್ನೇ ನಾನು ಅಂತ ಹೇಳಿ ಭ್ರಮೆಗೊಂಡು ಆತ್ಮನು, ಈಗ ನಾವು ಆತ್ಮ, ನಮ್ಮ ನಿಜ ಸ್ವರೂಪ ಆತ್ಮ. ಆದರೆ ಪ್ರಕೃತಿಯಲ್ಲಿ ಆಸಕ್ತರಾಗಿ ಪ್ರಕೃತಿಯಲ್ಲಿ ತಾದಾತ್ಮವನ್ನ ಹೊಂದಿ, ತಾದಾತ್ಮ ಅಂದ್ರೆ ಇದೇ ನಾನು ಅಂತ ಭಾವಿಸಿ, ಅಂದ್ರೆ ಶರೀರ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಹೀಗೆಲ್ಲ ಭಾವಿಸಿ ಈ ಪ್ರಕೃತಿಯಲ್ಲಿ ಇರುವಂತಹ 3 ಗುಣಗಳನ್ನ, ಅದನ್ನ ಇಲ್ಲಿ ಪ್ರಕೃತಿಯನ್ನ ಒಂದು ವೃಕ್ಷಕ್ಕೆ ಹೋಲಿಸಿ, ಈ ವೃಕ್ಷ ಯಾವಾಗಲೂ ಕೆಂಪು, ಬಿಳುಪು, ಕಪ್ಪು ಬಣ್ಣದ ಪ್ರಜೆಗಳನ್ನು ಹೆಡೆಯುತ್ತಿರುವುದು. ಅಂದ್ರೆ ತ್ರಿಗುಣಗಳನ್ನ, ತ್ರಿಗುಣಾತ್ಮಕವಾದ ಭಾವನೆಗಳನ್ನ ಸದಾ ಉತ್ಪತ್ತಿ ಮಾಡ್ತಾ ಇರುತ್ತೆ ಪ್ರಕೃತಿ. ಇದಿರೋದೇ ಹೀಗೆ. ಬಹಳಷ್ಟು ಜನ ಕನಸು ಕಾಣ್ತಾರೆ ಅಥವಾ ಕಲ್ಪನೆ ಮಾಡ್ಕೋತಾರೆ, ಒಂದು ದಿನ ಈ ಜಗತ್ತಲ್ಲಿ ಕೆಟ್ಟದ್ದೆಲ್ಲ ಹೋಗಿ ಒಳ್ಳೇದು ಮಾತ್ರ ಉಳಿಬಹುದು, ಒಂದು ದಿನ ನಮ್ಮ ಜೀವನದಲ್ಲಿ ಕಷ್ಟಗಳೆಲ್ಲ ಕಳೆದು ಸುಖ ಬರಬಹುದು. ಇದೆಲ್ಲ ಕೇವಲ ಕಾಲ್ಪನಿಕ ಅಷ್ಟೆ, ಅದು ಯಾವತ್ತೂ ಆಗುವಂಥದ್ದಲ್ಲ. ಯಾಕಾಗಲ್ಲ ಅಂದ್ರೆ ಜೀವನ ಅನ್ನೋದೇ 3 ಗುಣಗಳಿಂದ ಆಗಿದೆ. ಸತ್ವ, ರಜಸ್ಸು, ತಮಸ್ಸು. ಈ 3 ಗುಣಗಳಿಂದ ಆಗಿರುವಂತಹ ಜೀವನ ಯಾವತ್ತೂ ಕೂಡ ಒಂದೇ ಗುಣವನ್ನ ಅವಲಂಬಿಸಿ ಇರೋದಿಲ್ಲ. ಶರೀರ 3 ಗುಣಗಳಿರೋದ್ರಿಂದಲೇ ಶರೀರ ಬದುಕಿರೋದು. ಅದಕ್ಕೆ ತಮೋಗುಣನೂ ಬೇಕು, ರಜೋಗುಣ ಬೇಕು, ಸತ್ವಗುಣ ಬೇಕು. ಹೀಗಿರುವಾಗ ಸತ್ವಗುಣ ಸುಖ ಕೊಡುತ್ತೆ, ತಮೋಗುಣ ಕಾಮಕ್ರೋಧಗಳನ್ನು ಉಂಟು ಮಾಡ್ತಿರುತ್ತೆ, ರಜೋಗುಣ, ತಮೋಗುಣ ಆಲಸ್ಯ, ಅಜ್ಞಾನ ಇತ್ಯಾದಿಗಳನ್ನ ಸೃಷ್ಟಿ ಮಾಡ್ತಿರುತ್ತೆ. ಇವೆಲ್ಲದರ ಮಿಶ್ರಣ ಜೀವನ. ಹೀಗಾಗಿ ಇಲ್ಲಿ ತಿಳಿಸಿದೆ, ಇದನ್ನ ಒಂದು ರೀತಿ
ಈ ಪುರಾಣಗಳಲ್ಲಿ ತಿಳಿಸೋ ಹಾಗೆ ಒಂದು ಕಥೆಯ ರೂಪದಲ್ಲಿ ತಿಳಿಸ್ತಾ ಇದೆ. ಪ್ರಪಂಚವೆಂಬ ವೃಕ್ಷದಲ್ಲಿ 3 ಗುಣಗಳೇನಿದೆಯೋ, ಕಪ್ಪು, ಬಿಳುಪು, ಕೆಂಪು, ಈ ರೀತಿಯಾದ ಪ್ರಜೆಗಳನ್ನ ಹಿಡಿಯುತ್ತಿರುವುದು. ಅವುಗಳಲ್ಲಿ ಕಾಮಕ್ರೋಧಗಳು ಮುಂತಾದ ಗಂಡು ಮಕ್ಕಳನ್ನ ಹಿಡಿಯುತ್ತಿದೆ ಪ್ರಕೃತಿ. ಹಿಂಸೆ, ಆಸೆ ಮುಂತಾದ ಹೆಣ್ಣು ಮಕ್ಕಳನ್ನು ಹಿಡಿದಿರುವುದು. ಈ ಹಿಂಸೆ, ಆಸೆ ಅನ್ನುವಂಥದ್ದು ಸ್ತ್ರೀಲಿಂಗ ವಾಚಕ, ಸ್ತ್ರೀಲಿಂಗ ಶಬ್ದಗಳು, ಅದಕ್ಕೆ ಹೆಣ್ಣು ಮಕ್ಕಳು ಅಂತ ಹೇಳಿದೆ. ಕಾಮಕ್ರೋಧ ಅನ್ನುವಂಥದ್ದು ಗಂಡು ಅಂತ ಆ ರೀತಿಯಲ್ಲಿ ವಿವರಿಸಿ ಹೇಳ್ತಾ ಇದೆ. ಈ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಪ್ರಕೃತಿಯ ಮಕ್ಕಳು, ಅಂದ್ರೆ ಮಾಯೆಯಿಂದ ಹುಟ್ಟಿರುವಂತ ಮಕ್ಕಳು. ಈ ಮಕ್ಕಳು ತಮ್ಮ ವಿಭುವಾದ ಆತ್ಮನನ್ನು ಮೋಹಗೊಳಿಸುತ್ತಿರುವವು. ಆತ್ಮನಿಗೆ ಮೋಹವನ್ನ ಉಂಟು ಮಾಡ್ತಾ ಇದೆಯಂತೆ. ಉದಾಹರಣೆಗೆ, ಜಗತ್ತಲ್ಲಿ ಜನಗಳು ತಾವು ಹೆತ್ತಂತ ಮಕ್ಕಳಿಂದ ತಾವೇ ಮೋಹಗೊಳ್ತಾರೆ. ತಾವು ಹೆತ್ತಂತ ಮಕ್ಕಳಿಂದ ತಾವೇ ಸಂತೋಷ ಪಡ್ತಾರೆ. ತಾವು ಹೆತ್ತಂತ ಮಕ್ಕಳಿಂದ ತಾವೇ ದುಃಖನೂ ಪಡ್ತಾರೆ. ತಮ್ಮಿಂದಲೇ ಸೃಷ್ಟಿಯಾಗಿರೋದ್ರಿಂದ ತಾವೇ ಸುಖ ದುಃಖಗಳನ್ನ ಅನುಭವಿಸ್ತಾರೆ. ಇದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ತರ ಪ್ರಕೃತಿಯಲ್ಲಿ ಹುಟ್ಟಿರುವಂತಹ ಕಾಮಕ್ರೋಧಗಳು, ಹಿಂಸೆ, ಆಸೆ ಇತ್ಯಾದಿಗಳು ಏನಿದೆಯೋ ಗುಣಗಳು, ಕರ್ಮಗಳು, ಇವು ಆತ್ಮನನ್ನ ಮೋಹಗೊಳಿಸ್ತಾ ಇದೆ. ಮಾಯೆಯಾದರೂ ಕರ್ತೃತ್ವ ಮತ್ತು ಭೋಕ್ತೃತ್ವವನ್ನ ಈಶ್ವರನಾದ ಆತ್ಮನಲ್ಲಿ ಆರೋಪಿಸಿ ತನ್ನ ವಶಗೊಳಿಸಿಕೊಂಡು ಯಾವಾಗಲೂ ಆಟವಾಡುತ್ತಿರುವುದು. ಕರ್ತೃತ್ವ ಅಂದ್ರೆ ಮಾಡುವಂಥದ್ದು, ಭೋಕ್ತೃತ್ವ ಅಂದ್ರೆ ಅನುಭವಿಸೋದು. ಈಗ ಏನೋ ಒಂದು ಕರ್ಮವನ್ನ ಮಾಡ್ತಾನೆ ಮನುಷ್ಯ, ಕರ್ಮ ಫಲವನ್ನ ಅನುಭವಿಸ್ತಾನೆ. ಈ ಮಾಡುವಂಥದ್ದೇನಿದೆಯೋ ಅದು ಕರ್ತೃತ್ವ, ಅದರ ಫಲವನ್ನ ಅನುಭವಿಸೋದು ಏನಿದೆಯೋ ಅದು ಭೋಕ್ತೃತ್ವ. ಈ ರೀತಿಯಲ್ಲಿ ಸುಖ ದುಃಖ ಯಾವುದೇ ಆಗ್ಬೋದು, ಶುಭಾಶುಭ ಫಲಗಳನ್ನ ಅನುಭವಿಸ್ತಾ ಇರುತ್ತೆ ಪ್ರಕೃತಿ. ಮಾಡೋದು ಪ್ರಕೃತಿನೇ, ಅನುಭವಿಸೋದು ಪ್ರಕೃತಿನೇ. ಈಗ ಮನಸ್ಸು ಆಸೆ ಪಡುತ್ತೆ, ಇಂದ್ರಿಯಗಳ ಮೂಲಕ ಕರ್ಮವನ್ನ ಮಾಡುತ್ತೆ, ಆಮೇಲೆ ಆ ಕರ್ಮ ಫಲವನ್ನ ತಾನೇ ಅನುಭವಿಸುತ್ತೆ. ಆದ್ರೆ ಈ ಪ್ರಕೃತಿಗೆ ಸಾಕ್ಷಿಯಾಗಿರುವಂತಹ ಆತ್ಮ, ಈ ಆತ್ಮನ ಏನ್ ಮಾಡ್ತಾನೆ? ಆತ್ಮ ಏನ್ ಮಾಡುತ್ತೆ ಅಂದ್ರೆ, ಇದು ನಾನ್ ಮಾಡ್ತಾ ಇದ್ದೀನಿ ಅಂತ ಭ್ರಮೆಗೊಳ್ಳುವಂತೆ ಆ ಪ್ರಕೃತಿ ಅನ್ನೋದು ಮಾಡುತ್ತಂತೆ. ಪ್ರತ್ಯಕ್ಷವಾಗಿ ಏನು ಮಾಡಕ್ಕಾಗೋದಿಲ್ಲ, ಆದ್ರೆ ಪರೋಕ್ಷವಾಗಿ ಆತ್ಮನೇ ಮಾಡಿರೋ ಹಾಗೆ ಅದು ಬಿಂಬಿಸುತ್ತೆ. ಸರಿ, ಆ ಪ್ರಕೃತಿ ಏನು, ಅದು ಮಾಯೆ, ತನ್ನ ಕೆಲಸ ತಾನು ಮಾಡ್ತಾ ಇದೆ. ಈ ಆತ್ಮನಾದರೂ ಅದರಲ್ಲಿ ಯಾಕೆ ಆಸಕ್ತಿ ವಹಿಸ್ಬೇಕು? ಇದು ಬಹಳ ಕಾಲದಿಂದ ಸಾಧಕರಲ್ಲಿರುವಂತ ಒಂದು ಪ್ರಶ್ನೆ. ಪ್ರಕೃತಿ ತನ್ನ ಕೆಲಸ ತಾನು ಮಾಡ್ತಾ ಇದೆ, ಆತ್ಮ ತನ್ನ ಪಾಡಿಗೆ ತಾನು ತನ್ನ ಮಹಿಮೆಯಲ್ಲಿ ತಾನಿರಬೇಕು. ಅದರಲ್ಲಿ ಆಸಕ್ತಿ ಯಾಕೆ ಉಂಟಾಯಿತು ಅನ್ನುವಂಥದ್ದೇ ಪ್ರಶ್ನೆ. ಯಾಕೆಂದ್ರೆ ಆಸಕ್ತಿನೇ ಸಂಘದೋಷ. ಆಸಕ್ತಿಯಿಂದ ಮೋಹ ಉಟ್ಕೊಳ್ತು, ಅಂದ್ರೆ ಅದರಿಂದ ಮೋಹಿತನಾದ, ಆಮೇಲೆ ರಾಗದ್ವೇಷಗಳು ಹುಟ್ಕೊಳ್ತು, ಬೇಕು ಬೇಡಗಳು, ಕರ್ಮ, ಕರ್ಮಫಲ, ಅದರ ಅನುಭವ, ಇವೆಲ್ಲ ನಡೀತಾ ಇದೆ ಜೀವನದಲ್ಲಿ. ಆಸಕ್ತಿ ಯಾಕೆ ಉಂಟಾಯಿತು ಅಂತ ಪ್ರಶ್ನೆ ಬರುತ್ತೆ. ಈಗ ಅಂದ್ರೆ ಆದಿಯಲ್ಲಿ
ಮೊದಲು ನಮಗೆ ಈ ಪ್ರಕೃತಿಯಲ್ಲಿ, ಮಾಯೆಯಲ್ಲಿ ಆಸಕ್ತಿ ಹೇಗುಂಟಾಯಿತು? ಇದಕ್ಕೆ ಶಾಸ್ತ್ರ ಏನ್ ಹೇಳುತ್ತೆ, ವೇದಾಂತ ಅದನ್ನೇ ಇಲ್ಲೂ ಹೇಳಿದೆ. ಆತ್ಮನು ಶುದ್ಧನಾಗಿದ್ದರೂ ಯಾವ ಈ ಪ್ರಕೃತಿಯೊಡನೆ ಕೂಡಿದವನಾಗಿ ಯಾವಾಗಲೂ ಹೊರಮುಖನಾಗಿದ್ದುಕೊಂಡು ಮಾಯಾಗುಣಗಳಿಂದ ವಿಮೋಹಿತನಾಗಿ ತನ್ನನ್ನು ತಾನು ಮರೆತಿರುವನು. ಮೊದಲಿಗೆ ಇದನ್ನ ಶಂಕರಾಚಾರ್ಯರ ವಿವೇಕ ಚೂಡಾಮಣಿಯಲ್ಲಿ ಇದಕ್ಕೆ ಉತ್ತರವನ್ನು ನಾವು ಕಾಣ್ತೀವಿ. ಒಂದು ಆವರಣ, ಇನ್ನೊಂದು ವಿಕ್ಷೇಪ ಅಂತ. ಮಾಯೆಗೆ ಎರಡು ಮುಖಗಳು. ಆವರಣ ಅನ್ನುವಂಥದ್ದು ಏನ್ ಮಾಡುತ್ತೆ, ಮೊದಲು ನಮ್ಮ ನಿಜ ಸ್ವರೂಪವನ್ನು ಮರೆಸ್ಬಿಡುತ್ತೆ. ವಿಕ್ಷೇಪ ಅನ್ನುವಂಥದ್ದು ಇಲ್ಲದೇ ಇರೋದನ್ನ ಇರುವಂತೆ ತೋರುತ್ತೆ. ಈಗ ನಾವು ಆತ್ಮ ಅನ್ನೋದನ್ನ ಮೊದಲು ಮರ್ತೋದ್ವಿ. ಆಮೇಲೆ ಏನಾಯ್ತು, ನಾನಿಂಥ ವ್ಯಕ್ತಿ, ನಾನಿಂಥ ಕಡೆ ಹುಟ್ಟಿದ್ದೀನಿ, ಜೀವನ ಮಾಡ್ತಾ ಇದ್ದೀನಿ, ಇದು ನನ್ನ ಜೀವನ, ಕಷ್ಟ ಸುಖಗಳ ಅನುಭವಗಳು, ಬೇಕು ಬೇಡಗಳು ಇತ್ಯಾದಿ ಎಲ್ಲ ಪ್ರಾರಂಭ ಆಯಿತು. ಮೂಲ ಕಾರಣ ಏನಿದಕ್ಕೆ ಅಂದ್ರೆ ಅದಕ್ಕೆ ಹೇಳೋದು ಆವರಣ ಅಂತ. ತನ್ನನ್ನ ತಾನು ಮರ್ತಿರೋದು, ತನ್ನಲ್ಲಿ ತಾನು ತೃಪ್ತನಾಗಿರದೆ ಮತ್ತೊಂದನ್ನ ಅಪೇಕ್ಷೆ ಪಟ್ಟಿದ್ದು. ಅಪೇಕ್ಷೆ ಪಡೋದಕ್ಕೆ ಮೊದಲು ಆಸಕ್ತಿ ಇರಬೇಕು. ಆಸಕ್ತಿಗೆ ಕಾರಣ ಅದರ ಕಡೆ ಗಮನ ಕೊಟ್ಟಿದ್ದು. ಯಾಕೆ ಅದನ್ನ ನೋಡ್ಬೇಕಾಗಿ ಬಂತು ಅಂದ್ರೆ ತನ್ನಲ್ಲಿ ತಾನು ನೆಲೆಸದೆ ವಿಮುಖನಾಗಿದ್ದೇ ಕಾರಣ ಆಯ್ತು. ಒಂದು ನಾಮ ಬರುತ್ತೆ ಪರಮಾತ್ಮನಿಗೆ, ಆತ್ಮಾರಾಮ ಅಂತ. ಆತ್ಮಾರಾಮ ಅಂದ್ರೆ ತನ್ನಲ್ಲೇ ತಾನು ರಮಿಸ್ತಾ ಇರೋನು. ಪರಮಾತ್ಮ ಆತ್ಮಾರಾಮನಾಗಿರೋದ್ರಿಂದ ಅವನು ಆನಂದ ರಮಣ, ಆನಂದವನ್ನ ರಮಿಸ್ತಾ ಇದ್ದಾನೆ, ಆನಂದದಲ್ಲಿ ರಮಿಸ್ತಾ ಇದ್ದಾನೆ. ಆತ್ಮ ಆನಂದ ಸ್ವರೂಪ, ಅವನು ಆತ್ಮದಲ್ಲಿ ರಮಿಸ್ತಾ ಇರೋದ್ರಿಂದ ಆನಂದವಾಗಿದ್ದಾನೆ ಅಂತ ಅರ್ಥ. ಅದು ಆತ್ಮಾರಾಮ, ಆನಂದ ರಮಣ. ಆಮೇಲೆ ಬರುತ್ತೆ ಅಚ್ಯುತ. ಅವನು ಚ್ಯುತನಾಗೋದಿಲ್ಲ ಯಾವತ್ತು ಆತ್ಮದಿಂದ, ಸದಾ ಆತ್ಮದಲ್ಲೇ ನೆಲೆ ನಿಂತಿರ್ತಾನೆ. ಕೆಳಗಡೆ ಚ್ಯುತಿಯನ್ನ ಹೊಂದೋದಿಲ್ಲ, ತನ್ನನ್ನು ತಾನು ಮರ್ತೋಗೋದಿಲ್ಲ. ಯಾಕೆಂದ್ರೆ ನಿತ್ಯ ಜಾಗೃತ, ಸದಾ ಜಾಗೃತನಾಗಿರ್ತಾನೆ. ಇಲ್ಲೇನಾಯ್ತು, ತನ್ನನ್ನ ತಾನು ಮರೆತಾಗ ಜಾಗೃತಿ ಹೋಯ್ತು, ಅಜಾಗರೂಕತೆ ಬಂತು. ತನ್ನನ್ನ ತಾನು ಮರೆತಿದ್ದೇ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣ ಆಗಿದೆ. ಇದು ಇಲ್ಲಿ ತಿಳಿಸ್ತಾ ಇರುವಂತ ಭಾವ. ಪ್ರಕೃತಿ ತನ್ನ ಕೆಲಸ ತಾನು ಮಾಡ್ತಾ ಇದೆ, ಅದಿರೋದೇ ಹಾಗೆ. ಅದನ್ನ ಯಾರು ತಿದ್ದೋದಕ್ಕಾಗ್ಲಿ ಏನು ಮಾಡಕ್ಕಾಗಲ್ಲ. ಇದು ನಿಧಾನವಾಗಿ ಅರ್ಥ ಆಗತ್ತೆ ಮನುಷ್ಯರಿಗೆ. ಜೀವನ ಅನ್ನೋದು ಕೂಡ ಪ್ರಕೃತಿ, ಶರೀರ ಅನ್ನೋದು ಪ್ರಕೃತಿ, ಹೀಗೆಲ್ಲ ಇದೆ. ಆನಂದವಾಗಿರ್ಬೇಕು ಅಂತ ಇಚ್ಛೆ ಇರೋರು ಜೀವನದಲ್ಲಿ ಆನಂದವನ್ನ ಹುಡುಕೋ ಪ್ರಯತ್ನ ಮಾಡಬಾರ್ದು. ಜೀವನದಲ್ಲಿ ಆನಂದ ಅನ್ನುವಂಥದ್ದು ಕಾಂಟ್ರವರ್ಸಿಯಲ್ ಅಂತ ಕರೀತಾರೆ, ಸಾಧ್ಯವೇ ಇಲ್ಲ ಅದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಕಪ್ಪಾದ ಬೆಳಕು, ಬಿಸಿಯಾದ ಮಂಜುಗಡ್ಡೆ ಇರೋದು ಎಷ್ಟು ನಿಜವೋ, ಸುಖವಾದ ಜೀವನ ಇರೋದು ಅಷ್ಟೇ ನಿಜ. ಜೀವನ ಅಂದ್ರೇನೆ ಅದು ಶ್ರಮ ಅಂತ ಅರ್ಥ. ಜೀವನ ಅಂದ್ರೇನೆ ಶರೀರ, ಶರೀರದ ಬಾಧೆ, ಹಸಿವು, ನಿದ್ರೆ, ಇನ್ನೊಂದು ಮತ್ತೊಂದು ಬದಲಾವಣೆ, ವಿಕಾರ ಇತ್ಯಾದಿ ಇವೆಲ್ಲ ಇದ್ದೇ ಇರುತ್ತೆ. ಹೀಗಿರುವಾಗ ಇದರಲ್ಲಿ ನಾವು ಸುಖವಾದ ಜೀವನ ಅನ್ನೋದು ಕೇವಲ ಕಾಲ್ಪನಿಕ ಅಷ್ಟೆ. ಈ ಜೀವನಕ್ಕೆ ಕಾರಣ ಏನು? ತನ್ನನ್ನು ತಾನು ಮರ್ತಿದ್ದು. ತನ್ನನ್ನು ತಾನು ಮರ್ತಿದ್ದಕ್ಕೆ ಪ್ರಕೃತಿಯಲ್ಲಿ ಆಸಕ್ತಿ ಉಂಟಾಯಿತು.
ಇಲ್ಲಿ ಮಾಯೆದು ತಪ್ಪು ಅಂತ ಹೇಳಕ್ ಆಗೋದಿಲ್ಲ. ಈಗ ಯಾರು ಸಿನಿಮಾ ನೋಡ್ತಾ ಇದ್ದಾರೆ, ಉದಾಹರಣೆಗೆ ಯಾರು ಸಿನಿಮಾ ನೋಡ್ತಾ ಇದ್ದಾರೆ, ಸಿನಿಮಾದಲ್ಲಿ ಕಾಮಿಡಿ ಸೀನ್ ಬಂದ್ರೆ ನಗ್ತಾರೆ, ಟ್ರಾಜಿಡಿ ಬಂದ್ರೆ ಅಳ್ತಾರೆ, ಇನ್ನೇನೋ ಬಂದ್ರೆ ಅದರಲ್ಲಿ ಭಾವುಕರಾಗ್ತಾರೆ, ಇನ್ನೊಂದು ಮತ್ತೊಂದು ಎಲ್ಲ ಅವರು ಕಲ್ಪನೆ ಮಾಡ್ಕೋತಾರೆ. ಇಷ್ಟೆಲ್ಲ ಭಾವನೆಗಳಿಗೆ ಕಾರಣ ಯಾರು? ಸಿನಿಮಾದಲ್ಲಿ ಬರ್ತಾ ಇದೆ ಅದಕ್ಕೆ ಹೀಗಾಯ್ತು ಅಂತಲ್ಲ, ಅಲ್ಲಿ ಏನಾದ್ರೂ ಬರ್ತಾ ಇರ್ಲಿ, ನೀವು ಅದನ್ನ ನೋಡಿದ್ದು ಕಾರಣ. ಇಲ್ಲಿ ಮೂಲ ಇದೆ. ನೀವು ಅದನ್ನ ಯಾಕೆ ನೋಡಿದ್ರಿಪ್ಪ? ನೀವು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿದ್ರೆ ನೀವು ನಗುವಂತದ್ದು ಇರ್ತಾ ಇರ್ಲಿಲ್ಲ, ಅಳುವಂತದ್ದು ಇರ್ತಾ ಇರ್ಲಿಲ್ಲ, ಭಾವನೆಗಳು ಇಲ್ಲ, ಕಲ್ಪನೆನೂ ಇಲ್ಲ, ನಿಮ್ಗೆ ಯಾವ ತಂಟೆನೂ ಇರ್ತಾ ಇರ್ಲಿಲ್ವಾ? ನೀವು ಅದನ್ನ ನೋಡಿದ್ರಿ, ನಿಮ್ಗೆ ಭಾವನೆಗಳು ಹುಟ್ಕೋತು. ಪ್ರಪಂಚವನ್ನ ನೋಡಿದ್ರಿ, ಪ್ರಪಂಚದಲ್ಲಿ ಆಸಕ್ತರಾದ್ರಿ, ಜೀವನ ಅನ್ನೋದು ಕಲ್ಪನೆ ಆಯ್ತು. ಈಗ ಜೀವನವನ್ನ ಸರಿಪಡಿಸ್ಕೊಳ್ಳುವಂತ ಪ್ರಯತ್ನಗಳು ಮನುಷ್ಯರು ಮಾಡ್ತಾನೆ ಇದ್ದಾರೆ. ಅದು ಯಾವತ್ತೂ ಸರಿ ಹೋಗೋದಿಲ್ಲ. ಹೀಗಾಗಿ ಜೀವನದಲ್ಲಿರೋ ಆಸಕ್ತಿಯನ್ನ ಅವನು ಬಿಡೋವರೆಗೂ ತನ್ನ ಆತ್ಮದಲ್ಲಿ ತಾನು ಆನಂದವಾಗಿರೋಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಇಷ್ಟು ವಿಚಾರನ ನಾವು ಇಲ್ಲಿ ನೋಡಿದ್ವಿ. ಈಗ ಮುಂದಿನ ಶ್ಲೋಕಗಳಲ್ಲಿ ಕಾಲನೇಮಿ ಹೇಳ್ತಾ ಇದ್ದನಂತೆ ರಾವಣನಿಗೆ, ಈಗ ನೀನು ಸದ್ಗುರುವಿನ ಸಂಘವನ್ನ ಹೊಂದಿ ಜ್ಞಾನರೂಪಿಯಾದ ಆತನಿಂದ ಉಪದೇಶವನ್ನ ಪಡ್ಕೊಂಡು, ಆತ್ಮಜ್ಞಾನವನ್ನು ಪಡ್ಕೊಂಡು ನಿನ್ನಲ್ಲಿ ನೀನು ಅನುರಕ್ತನಾಗು. ಅಂದ್ರೆ ನಿನ್ನ ಆತ್ಮದಲ್ಲಿ ನೀನು ನೆಲೆಸೋದಕ್ಕೆ ಪ್ರಯತ್ನ ಮಾಡು. ಪ್ರಾಕೃತ ಗುಣಗಳಿಂದ ಬದುಕಿರುವಾಗಲೇ ಮುಕ್ತನಾಗಿ ದೇಹದಿಂದ ಬಿಡುಗಡೆಯನ್ನ ಹೊಂದೋದಕ್ಕೆ ಸಾಧ್ಯ ಇದೆ. ನೀನು ಕೂಡ ಹಾಗಾಗಿ ಪ್ರಕೃತಿಯಿಂದ ಬೇರೆ ಅಂತ ಅರಿತು ಮುಕ್ತಿಯನ್ನ ಪಡ್ಕೋ ಅಂತ ಹೇಳಿ ಕಾಲನೇಮಿ ಹೇಳಿದ್ನಂತೆ. ಒಂದು ವೇಳೆ ನಿನಗೆ ಈ ವೇದಾಂತ, ಅಧ್ಯಾತ್ಮ ಇದೆಲ್ಲ ಹೇಗಿರುತ್ತೆ ಅಂದ್ರೆ, ಈ ವೇದಾಂತ ಅರ್ಥ ಆಯ್ತು ಅಂತಾನೇ ಅನ್ಸುತ್ತೆ. ಎಲ್ಲಿವರೆಗೂ ಅನ್ಸ್ತಾ ಇರುತ್ತೆ ಅಂದ್ರೆ ಪ್ರವಚನ ಮುಗಿಯೋವರೆಗೂ. ಪ್ರವಚನ ಮುಗಿತಾ ಇದ್ದಾಗಲೇ ಮತ್ತೆ ದೇಹಭಾವ, ಜೀವಭಾವ ಇತ್ಯಾದಿಗಳೆಲ್ಲ ಮತ್ತೆ ಬಂದ್ಬಿಡುತ್ತೆ. ಶ್ರೀರಾಮಕೃಷ್ಣರು ಒಂದು ಉದಾಹರಣೆ ಕೊಡ್ತಾರೆ. ಜನಸಾಮಾನ್ಯರ ಸ್ಥಿತಿ ಏನು ಅಂದ್ರೆ, ಗಂಗೆಯಲ್ಲಿ ಸ್ನಾನ ಮಾಡಕ್ ಹೋಗ್ತಾನಂತೆ ಯಾರೋ. ಸ್ನಾನ ಮಾಡಕ್ ಹೋದಾಗ ಅವನ ಇದ್ದಂತ ಪಾಪಗಳೆಲ್ಲ ಹೋಗಿ ಹತ್ರದ ಮರ ಹತ್ಬಿಡುತ್ತಂತೆ, ಮರದ ಮೇಲೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಇವನ್ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡ್ದ, ಶುದ್ಧನಾದ, ಹೊರಗ್ ಬಂದ. ಹೊರಗೆ ಬರ್ತಾ ಇದ್ದಂಗ್ಲೆ ಮರದ ಮೇಲೆ ಕೂತಿರೋ ಪಾಪಗಳೆಲ್ಲ ಮತ್ತೆ ಬಂದು ಇವನ್ ಹೆಗಲೇ ಇರ್ಬಿಡುತ್ತಂತೆ. ಇವನಿಗೆ ಹೋಗಿದ್ದೆ ಯಾಕೆ? ಪಾಪ ಎಲ್ಲ ಕಳ್ಕೊಂಡು ಶುದ್ಧ ಆಗಕ್ಕೆ. ಶುದ್ಧ ಆದ ಅವನು. ಆದ್ರೆ ಅವನು ಗಂಗೆಗೆ ಇಳಿಯಕ್ ಮುಂಚೆನೆ ಪಾಪ ಮರ ಹತ್ಬಿಟ್ಟಿತ್ತಂತೆ. ಅಂದ್ರೆ ಸಾಧುಗಳ ಹತ್ರ ಬರ್ತಾರೆ, ಗುರುಗಳ ಹತ್ರ ಹೋದ್ರು ಅಥವಾ ದೇವಸ್ಥಾನಕ್ಕೋ ಎಲ್ಲ ಹೋಗ್ತಾರೆ. ಅಲ್ಲಿ ಹೋದಾಗ ಇವ್ರ ಪಾಪಗಳೆಲ್ಲ ಸ್ವಲ್ಪ ಪಕ್ಕಕ್ಕೆ ಹೋಗಿ ನಿಂತ್ಕೊಂಡಿರುತ್ತೆ. ಅದಕ್ಕೆ ಆ ಸಮಯದಲ್ಲಿ ಅವರು ಶಾಂತವಾಗಿ ಇರೋದ್ರಲ್ಲಿ ಸ್ವಲ್ಪ ನೆಮ್ಮದಿಯಾಗಿ ಶುದ್ಧವಾಗಿ ಇರ್ತಾರೆ. ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಅವ್ರವ್ರ ಪಾಪಗಳೆಲ್ಲ ಮತ್ತೆ ಬಂದು ಅವ್ರ ಹೆಗಲೇ ಬಿಡುತ್ತೆ ಅಂತ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಇದೇ ಕಾರಣಕ್ಕೆ ತೀರ್ಥಯಾತ್ರೆ, ತೀರ್ಥ ಸ್ನಾನ, ಅಧ್ಯಾತ್ಮ, ಸತ್ಸಂಗ, ಗುರುಗಳ ಸಾನ್ನಿಧ್ಯ, ಅಲ್ಲಿರೋವರೆಗೂ ಚೆನ್ನಾಗೇ ಇರ್ತಾರೆ, ಸರಿಯಾಗಿರ್ತಾರೆ. ಆಮೇಲೆ ಪುನಃ ಅವರ ಸ್ವಭಾವ ಅಥವಾ ಅವರ ಒಂದು ದೋಷಗಳು ಅಥವಾ ಕರ್ಮಗಳು ಏನೋ ಇತ್ತಲ್ಲ, ಅದೆಲ್ಲ ಬಂದು ಮತ್ತೆ ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ. ಹೀಗಾಗಿ ಕಾಲನೇಮಿ ಹೇಳ್ತಾ ಇದ್ದಾನೆ, ಒಂದು ವೇಳೆ ನಿನಗೆ ಇದು ಸಾಧ್ಯವಾಗ್ಲಿಲ್ಲ ಅಂದ್ರೆ
ಸಾಕಾರ ಸಗುಣ ಪರಮಾತ್ಮನನ್ನ ಆಶ್ರಯಿಸು. ಶ್ರೀರಾಮಚಂದ್ರ ಸುಂದರವಾದ ಸ್ವರೂಪವನ್ನು ಉಳ್ಳವನಾಗಿ ಸೀತಾಸಹಿತನಾಗಿ ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಶ್ರೀರಾಮನ ದಿವ್ಯವಾದ ರೂಪ ಹೀಗಿದೆ ಅಂತೆಲ್ಲ ಚೆನ್ನಾಗಿ ಭಾವಿಸು. ಹೀಗೆ ಪರಮಾತ್ಮನ ರೂಪವನ್ನ ಚೆನ್ನಾಗಿ ಧ್ಯಾನಿಸೋದ್ರಿಂದ ಕೂಡ, ಅದು ಕೃಷ್ಣನ ರೂಪ ಆಗ್ಬೋದು, ರಾಮನ ರೂಪ, ನಾರಾಯಣ, ಜಗನ್ಮಾತೆ, ಯಾವುದೇ ಒಂದು ರೂಪ ಆಗ್ಬೋದು, ಅಥವಾ ಶಿವನ ರೂಪ ಆಗ್ಬೋದು, ಒಂದು ರೂಪದಲ್ಲೇ ಮನಸ್ಸಿಟ್ಟು ಆ ಸಾಕಾರ ರೂಪವನ್ನ ಧ್ಯಾನಿಸ್ತಾ ಇದ್ರೂ ನೀನು ಪರಿಶುದ್ಧನಾಗ್ತೀಯ. ಮಹಾಪಾಪಗಳು ಕೂಡ ಇದರಿಂದ ನಾಶವಾಗುತ್ತೆ. ತನ್ಮೂಲಕ ನೀನು ಉದ್ಧಾರ ಆಗ್ತೀಯ, ಆತ್ಮೋದ್ಧಾರ ನೀನು ಪಡ್ಕೋತೀಯ, ನಿನ್ನ ಉದ್ಧಾರ ಆಗತ್ತೆ. ಈಗಲಾದ್ರೂ ನೀನು ಭಕ್ತಿಯಿಂದ ಶ್ರೀರಾಮನನ್ನ ಭಜಿಸುವವನಾಗು ಅಂತ ಹೇಳಿದ್ದಾನೆ. ಇಲ್ಲಿಗೆ ಯುದ್ಧಕಾಂಡದಲ್ಲಿ 6ನೆಯ ಸರ್ಗ ಮುಗಿದಿದೆ. 7ನೆಯ ಸರ್ಗದಲ್ಲಿ ಮುಂದುವರಿಯುತ್ತೆ ವಿಚಾರ. ಮಹಾದೇವ ಪಾರ್ವತಿಗೆ ಮುಂದುವರಿಸಿ ಹೇಳ್ತಾ ಇದ್ದಾನೆ. ಹೀಗೆ ಕಾಲನೇಮಿ ರಾವಣನಿಗೆ ಒಂದಷ್ಟು ಬುದ್ಧಿವಾದವನ್ನು ಹೇಳಿದ್ದಾನೆ, ಹಿತವಚನಗಳನ್ನು ಹೇಳಿದ್ದಾನೆ. ಅಮೃತಕ್ಕೆ ಸಮಾನವಾದ ಈ ಮಾತುಗಳನ್ನ ಕೇಳಿ ರಾವಣನಿಗೆ ತುಂಬಾ ಕೋಪ ಬಂತಂತೆ. ಬೆಂಕಿಯಲ್ಲಿ ಉರಿಯೋ ಬೆಂಕಿಯಲ್ಲಿ ತುಪ್ಪ ಹಾಕಿದ್ರೆ ಹೇಗಾಯ್ತೋ ಹಾಗೆ ಅವನ ಒಂದು ದುಃಖ, ಅವನ ಕೋಪ, ಮೊದಲೇ ದುಃಖದಲ್ಲಿ ಬಂದಿದ್ದ, ಈಗಿನ್ನು ಕೋಪನು ಸೇರ್ಕೊಂಡು ಅವನು ಉದ್ರೇಕಗೊಂಡಿದ್ದಾನೆ. ಗರ್ಜನೆ ಮಾಡಿದ್ನಂತೆ. ದುರಾತ್ಮನು ನನ್ನ ಅಪ್ಪಣೆಯನ್ನ ತಿರಸ್ಕರಿಸುವವನಾದ ನಿನಗೆ ನಾನು ನಿನ್ನನ್ನ ಈಗಲೇ ಕೊಂದ್ಬಿಡ್ತೀನಿ. ನೀನ್ ಅಲ್ಲೋದ್ರೆ ಹನುಮಂತನಿಂದ ಕೊಲ್ಲಲ್ಪಡ್ತೀಯ ಅಂತಲ್ವಾ ನೀನ್ ಹೇಳಿದ್ದು, ನಾನೇ ನಿನ್ನನ್ನ ಕೊಂದ್ಬಿಡ್ತೀನೀಗ ಅಂತ ಹೆದರಿಸಿದ್ನಂತೆ. ಇನ್ನು ಇವನಿಗೇನು ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಕಾಲನೇಮಿ, ಪ್ರಭು ಕೋಪ ಮಾಡ್ಕೋಬಿಡಿ, ನೀವು ಹೇಳಿದಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಅವನು ರಾವಣ ಹೇಳಿದಾಗೆ ಮಾಡೋದಕ್ಕೆ, ಅಂದ್ರೆ ಹನುಮಂತನಿಗೆ ವಿಘ್ನವನ್ನು ಉಂಟು ಮಾಡೋದಕ್ಕೆ ಹೊರಟಿದ್ದಾನೆ. ಈಗ ಮುಂದೆ ಏನಾಯ್ತು, ಇಲ್ಲೊಂದು ವಿಚಾರ ಗಮನಿಸಿ ಮುಂದುವರಿಯೋಣ. ಇದು ಬಹಳಷ್ಟು ಕಡೆ ನಾವು ನೋಡಿದ್ದಾಯ್ತು ಈಗಾಗ್ಲೇ. ಈ ರಾವಣನ ತಾತ ಮಾಲ್ಯವಂತ ಅಂತ ಅವನು ಬುದ್ಧಿ ಹೇಳಿದ್ದಾಯ್ತು, ವಿಭೀಷಣ ಬುದ್ಧಿ ಹೇಳಿದ್ದಾಯ್ತು, ಹಿಂದೆ ಮಾರೀಚ ಹೇಳಿದ್ದ, ಬಹಳಷ್ಟು ಜನ ಬುದ್ಧಿವಾದ ಹೇಳಿದ್ದಾಯ್ತು ರಾವಣನಿಗೆ. ಎಷ್ಟೇ ಹೇಳಿದ್ರು ಯಾಕೆ ರಾವಣನಿಗೆ ಅರ್ಥ ಆಗಲ್ಲ ಅಂದ್ರೆ, ಶಾಸ್ತ್ರದಲ್ಲಿ ಒಂದು ಮಾತಿದೆ, ಪುರಾಣದಲ್ಲಿ, ವಿನಾಶಕಾಲೇ ವಿಪರೀತ ಬುದ್ಧಿ ಕರ್ಮಾನುಸಾರೇಣ ಅಂತ ಅದು ಪೂರ್ತಿ ವಾಕ್ಯ. ಇವರು ಅರ್ಧ ವಾಕ್ಯ ಹೇಳಕ್ಕೆ ಹೇಳ್ತಾರಷ್ಟೇ. ಹಾಗೆ ಧರ್ಮೋ ರಕ್ಷತಿ ರಕ್ಷಿತಃ ಧರ್ಮ ಏವ ಹತೋಹಂತಿ ಅಂತ ಅದು ಪೂರ್ತಿ ವಾಕ್ಯ. ಅದು ಧರ್ಮವನ್ನ ಯಾರು ಕಾಪಾಡ್ತಾರೋ ಅವರನ್ನ ಧರ್ಮ ಕಾಪಾಡುತ್ತೆ, ಪಾಲನೆ ಮಾಡೋರನ್ನ. ಧರ್ಮವನ್ನ ತಿರಸ್ಕರಿಸುವವರನ್ನ ಧರ್ಮ ಹಂತಿ, ಕೊಲ್ಲುತ್ತೆ ಅಂತ. ಅದಕ್ಕೆ ಯಮಧರ್ಮ ಅಂತ ಕರೆಯೋದು. ಯಮಧರ್ಮ ಅಂದ್ರೆ ಧರ್ಮದ ಮೂರ್ತ ರೂಪ. ಅಧರ್ಮಿಗಳಿಗೆ ಯಮಧರ್ಮನನ್ನ ಕಂಡ್ರೆ ಭಯ ಆಗುತ್ತೆ, ಧರ್ಮಾತ್ಮರಿಗೆ ಭಯ ಆಗೋದಿಲ್ಲ. ಹಾಗೆ ಇಲ್ಲಿ ಯಾರು ಅಧರ್ಮಿಗಳು ಅವರಿಗೆ ಧರ್ಮಾತ್ಮರ ಮಾತುಗಳು ಇಷ್ಟ ಆಗಲ್ಲ. ಧರ್ಮಾತ್ಮರು ಅವರಿಗೆ ಶತ್ರುಗಳಂತೆ ಕಾಣಿಸ್ತಾರೆ, ಅಂದ್ರೆ ಅವರಲ್ಲಿ ಶತ್ರುತ್ವವನ್ನು ಬೆಳೆಸ್ಕೊಳ್ತಾರೆ ಅವರು. ನೋಡಿ, ಅಧರ್ಮಿಗಳಿಗೆ ಅಧರ್ಮಿಗಳು ಮಿತ್ರರಾಗ್ತಾರೆ. ಗಮನಿಸ್ಬೇಕಿದನ್ನ. ಅಧರ್ಮ ಮಾಡ್ತಾ ಇರೋರಿಗೆ ಅದೇ ತರ ಅಧರ್ಮ ಮಾಡೋರ ಜೊತೆ ಮಿತ್ರತ್ವ ಇರುತ್ತೆ.
ಧರ್ಮಾತ್ಮರಿಗೆ ಧರ್ಮಾತ್ಮರೊಡನೆ ಮಿತ್ರತ್ವ ಇರುತ್ತೆ. ಧರ್ಮಾತ್ಮರನ್ನ ಕಂಡ್ರೆ ಅಧರ್ಮಿಗಳಿಗೆ ಇಷ್ಟ ಆಗುವುದಿಲ್ಲ. ಅವ್ರ ಮಾತು, ಅವರ ನಡವಳಿಕೆ, ಅವ್ರು ಏನೇ ಹೇಳಿದ್ರು ಅದು ತಪ್ಪು ಅಂತಾನೆ ಅನ್ಸುತ್ತೆ. ಅದು ಒಳ್ಳೇದು ಕೆಟ್ಟದ್ದು ಅದ್ರ ಪರಿಣಾಮ ಏನೋ ಅಷ್ಟು ಯೋಚನೆ ಮಾಡುವಷ್ಟು ಸಹನೆ ಅವ್ರಿಗಿರಲ್ಲ. ಅದಕ್ಕೆ ತಿತಿಕ್ಷಾ ಅಂತ ಕರೀತಾರೆ. ಮನುಷ್ಯನಿಗೆ ಸಹನೆ, ತಿತಿಕ್ಷಾ ಬಹಳ ಮುಖ್ಯ. ಸಹನೆ ಇರೋರ್ಗೆ ಮಾತ್ರ ಈ ಆಧ್ಯಾತ್ಮಿಕ ವಿಚಾರಗಳು ಸರಿಯಾಗಿ ಅರ್ಥ ಆಗುತ್ತೆ. ರಾವಣನಿಗೆ ಅಷ್ಟು ಸಹನೆ ಇಲ್ಲ. ಅವನು ರಜೋಗುಣದಿಂದ ತುಂಬಿದ್ದ, ಜೊತೆಗೆ ಒಂದಷ್ಟು ತಮೋಗುಣ. ಹೀಗಾಗಿ ಅವನು ಕಾಲನೇಮಿಯ ಮಾತನ್ನ ಕೇಳಲಿಲ್ಲ. ಅವನಿಗೆ ಪ್ರಾಣ ಬೆದರಿಕೆಯನ್ನು ಒಡ್ತಾನೆ. ಈಗ ವಿಧಿ ಇಲ್ಲದೆ ಕಾಲನೇಮಿ ಬಂದಿದ್ದಾನೆ. ವಾಯುಪುತ್ರ ಹೋಗುವಂತಹ ದಾರಿಯನ್ನ ತಿಳ್ಕೊಂಡು, ಅವರೆಲ್ಲ ಮಾಯಾವಿಗಳು, ತಮ್ಮ ಮಾಯಾಶಕ್ತಿಯಿಂದ ಬೇಗ ಹಿಮಾಲಯದ ಕಡೆ ಅಷ್ಟು ದೂರ ಪ್ರಯಾಣ ಮಾಡಿ ಬಂದಿದ್ದಾನೆ ಅಂತ ಅರ್ಥ. ಬಂದು ಹನುಮಂತ ಹೋಗುವಂತ ದಾರಿಯಲ್ಲಿ ಮೊದಲೇ ಬಂದು ಆ ದಾರಿಯಲ್ಲಿ ತನ್ನ ಮಾಯಾಶಕ್ತಿಯಿಂದ ಒಂದು ಆಶ್ರಮ ಇರುವಂತೆ ನಿರ್ಮಾಣ ಮಾಡಿಕೊಂಡು, ತನ್ನ ಮಾಯೆಯಿಂದಲೇ ಒಂದಷ್ಟು ಬ್ರಹ್ಮಚಾರಿಗಳು ಆ ವಾತಾವರಣವೆಲ್ಲ ಸೃಷ್ಟಿ ಮಾಡಿಕೊಂಡು, ತಾನು ಋಷಿಯ ರೂಪದಲ್ಲಿ, ಒಬ್ಬ ತಪಸ್ವಿಯ ರೂಪದಲ್ಲಿ ಅಲ್ಲಿ ಕುಳಿತುಕೊಂಡು ಇಂದ್ರಯೋಗವನ್ನ ಧರಿಸಿ ಶಿವನನ್ನ ಪೂಜೆ ಮಾಡ್ತಾ ಇದ್ದಂತೆ. ಅಂದ್ರೆ ಆ ರೀತಿ ಅಲ್ಲಿ ಕೂತಿದ್ದಾನೆ. ಬಹಳ ಸುಂದರವಾದ ಆಶ್ರಮವನ್ನೆಲ್ಲ ತನ್ನ ಮಾಯೆಯಿಂದ ರಚನೆ ಮಾಡ್ಕೊಂಡು ಕೂತಿದ್ದಾನೆ. ಹನುಮಂತ ಆ ದಾರಿಯಲ್ಲಿ ಬಂದವನು ವಾಯು ಮಾರ್ಗದಲ್ಲಿ ನೋಡಿ ಆಶ್ಚರ್ಯ ಆಯ್ತಂತೆ. ಇಲ್ಲಿ ಈ ಆಶ್ರಮವನ್ನು ನೋಡಿದ್ದಿಲ್ವಲ್ಲ ನಾನು. ಸರಿ, ಹೇಗಾದ್ರೂ ಆಗ್ಲಿ, ಸ್ವಲ್ಪ ನೀರು ಕುಡಿದು ಬಾಯಾರಿಕೆ ತೀರಿಸ್ಕೋತೀನಿ ಅಂತ ಹೇಳಿದ್ನಂತೆ. ವಾಲ್ಮೀಕಿ ರಾಮಾಯಣದಲ್ಲಿ ಈ ತರ ಇಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲಿ ಋಷಿಯೊಬ್ಬ ಇದ್ದಾನೆ, ತಪಸ್ ಮಾಡ್ತಾ ಇದ್ದಾನೆ. ಆ ಋಷಿಯ ಬಳಿ ಹೋಗಿ ಸಂಜೀವಿನಿ ಪರ್ವತ ಎಲ್ಲಿದೆ ಇದು ತಿಳ್ಕೋಣ ಅಂತ ಕೇಳ್ತಾನೆ ಅವನ ಹತ್ರ ಹೋಗಿ. ಆ ರೀತಿ ಅಲ್ಲಿ ಬರುತ್ತೆ. ಸರಿ, ಬಂದು ಅವನನ್ನ ಮಾತನಾಡಿಸ್ತಾನೆ. ಮಾರು ವೇಷದಲ್ಲಿದ್ದಂತಹ ಈ ಕಾಲನೇಮಿ ರಾಕ್ಷಸ ಋಷಿಯ ರೂಪದಲ್ಲಿದ್ನಲ್ಲ, ಅವನು ಹೇಳ್ತಾನಂತೆ, ನೀನು ಬಹಳ ದಣಿದು ಬಂದಿದೀಯ, ಸ್ವಲ್ಪ ನೀರನ್ನ ಕುಡಿ, ಹಣ್ಣನ್ನು ತಿನ್ನು, ವಿಶ್ರಾಂತಿ ಮಾಡು. ಈಗ ಅವನಿಗೆ ಮುಖ್ಯವಾದದ್ದೇನು ಅಂದ್ರೆ ಹನುಮಂತನನ್ನ ಅಲ್ಲೇ ನಿಲ್ಲಬೇಕು, ನಿಲ್ಲೋ ಹಾಗೆ ಮಾಡಬೇಕು, ಕಾಲ ವ್ಯರ್ಥ ಮಾಡಬೇಕು, ವ್ಯಯ ಮಾಡಬೇಕು, ಕಾಲ ಕಳೆದೋಗ್ಬೇಕು. ಆಗ ಅವನು ತಗೊಂಡೋದ್ರು ಪ್ರಯೋಜನ ಆಗಲ್ಲ, ಅಷ್ಟೇ ಅವನ ಉದ್ದೇಶ. ಹೀಗಾಗಿ ನೀನೇನು ಆತರ ಪಡ್ಬೇಡ, ಇಲ್ಲಿ ಸ್ವಲ್ಪ ವಿಶ್ರಾಂತಿ ಪಡ್ಕೋ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾನೆ. ಅಷ್ಟು ಸಾಲದು ಅಂತ ಇಲ್ಲಿ ಹೇಳಿರೋ ಪ್ರಕಾರ, ನಾನು ತ್ರಿಕಾಲಜ್ಞಾನಿ, ನಾನು ಇಲ್ಲಿಂದಲೇ ನೋಡ್ತಾ ಇದ್ದೀನಿ, ಲಕ್ಷ್ಮಣ ಎದ್ಬಿಟ್ಟಿದ್ದಾನೆ, ರಾಮನಿಂದ ವಾನರೆಲ್ಲ ಎದ್ಬಿಟ್ಟಿದ್ದಾರೆ, ಅವರೆಲ್ಲ ಚೆನ್ನಾಗಿದ್ದಾರೆ, ನೀನೇನು ಆತರ ಪಡಬೇಡ ಅಂತೆಲ್ಲ ಹೇಳಿದ್ನಂತೆ. ಈಗ ಹನುಮಂತ ಕೇಳ್ತಾನೆ, ಕಮಂಡಲ್ ನೀರು ಎಲ್ಲ ನನಗೆ ಬೇಡ, ಇಲ್ಲೇ ಎಲ್ಲಾರು ನೀರಿರೋ ಜಾಗವನ್ನು ತೋರಿಸಿ ಅಂತ ಕೇಳಿದ್ನಂತೆ. ಆಗ ಮಾಯೆಯಿಂದ ನಿರ್ಮಿಸಲ್ಪಟ್ಟ ಬ್ರಹ್ಮಚಾರಿನ ಕರೆದು ಹತ್ತಿರದಲ್ಲಿ ಒಂದು ಸರೋವರ ಇತ್ತಂತೆ, ಜಲಾಶಯ, ಅದನ್ನು ತೋರಿಸು ಅಂತ ಹೇಳಿದ್ನಂತೆ. ಹನುಮಂತ ಅಲ್ಲಿ ಹೋಗಿದ್ದಾನೆ. ಈಗ ಹನುಮಂತ ಅದರಲ್ಲಿ ಹಿಡಿದು ನೀರನ್ನು ಕುಡಿಬೇಕು ಅಂತ ಪ್ರಯತ್ನ ಮಾಡುವಾಗ ಮಹಾಮಾಯಾರೂಪಿಣಿಯಾದ ಭಯಂಕರವಾದ ಒಂದು ಹೆಣ್ಣು ಮೊಸಳೆಯು ಬಹಳ ವೇಗದಿಂದ ಬಂದು ಹನುಮಂತನನ್ನ ಹಿಡ್ಕೊಂಡ್ಬಿಟ್ಟಿದೆ. ಅವನ್ ಕಾಲು ಹಿಡ್ಕೊಂಡ್ಬಿಟ್ಟಿದೆ ಮೊಸಳೆ. ಹನುಮಂತ ಮೊಸಳೆ ಬಂದು ಕಾಲು ಹಿಡ್ಕೊಂಡಿದ್ ನೋಡಿ ಕೋಪದಿಂದ ಅದನ್ನ ಬಡ್ದು ಕೊಂದಾಕಿದ್ದಾನೆ. ಅದು ಸತ್ತೋಯ್ತು. ಯಾವಾಗ ಆ ಮೊಸಳೆ ಸತ್ತೋಯ್ತೋ, ಆ ಮೊಸಳೆಯಿಂದ
ದಿವ್ಯವಾದ ರೂಪವನ್ನ ಧರಿಸಿದಂತಹ ಧಾನ್ಯ ಮಾಲಿನಿ ಎಂಬ ಸುಂದರವಾದ ಯುವತಿ ಒಬ್ಬಳು ಕಾಣಿಸ್ಕೊಂಡ್ಳು. ಹನುಮಂತನನ್ನ ನೋಡಿ ಆಕೆ ಹೇಳ್ತಾ ಇದ್ದಾಳೆ, ಎಲೆ ಕಪಿಶ್ರೇಷ್ಠನೇ, ನಿನ್ನ ಕೃಪೆಯಿಂದ ನಾನು ಶಾಪದಿಂದ ಬಿಡುಗಡೆ ಹೊಂದಿದೆ. ನಾನೊಬ್ಬ ಅಪ್ಸರ ಸ್ತ್ರೀ, ಕಾರಣಾಂತರದಿಂದ ಋಷಿಯ ಶಾಪಕ್ಕೆ ಒಳಗಾಗಿದ್ದೆ. ಈಗ ನಿನ್ನಿಂದ ನನಗೆ ಶಾಪ ವಿಮೋಚನೆ ಆಯಿತು. ನಾನೀಗ ನನ್ನ ಸ್ಥಾನ ಸ್ವರ್ಗಕ್ಕೆ ನಾನು ಹಿಂತಿರುಗ್ತೀನಿ. ಅದಕ್ಕೆ ಮೊದಲು ನಿನಗೊಂದು ವಿಷಯ ತಿಳಿಸ್ಬೇಕು. ನೀನು ಯಾವ ಆಶ್ರಮವನ್ನು ನೋಡಿದೆಯೋ ಅದು ಮಾಯಾ ನಿರ್ಮಿತ. ಅಲ್ಲಿದ್ದಂತ ಋಷಿ ರೂಪದಲ್ಲಿ ವೇಷದಲ್ಲಿ ಕುಳಿತಿದ್ನಲ್ಲ, ಅವನು ಕಾಲನೇಮಿ ಅನ್ನುವಂತ ಒಬ್ಬ ಮಹಾರಾಕ್ಷಸ. ಅವನು ಸಾಧುಗಳಿಗೆ ಋಷಿಗಳಿಗೆಲ್ಲ ತುಂಬಾ ಹಿಂಸೆ ಕೊಡುವಂತ ರಾಕ್ಷಸ, ಮಹಾದುಷ್ಟ. ಅವನನ್ನ ಕೊಂದುಬಿಡು. ನಿನಗೆ ಅಡ್ಡಿ ಮಾಡೋದಕ್ಕೆ ಅಂತಾನೆ ಅವನು ಬಂದಿದ್ದಾನೆ. ರಾವಣನಿಂದ ಕಳಿಸಲ್ಪಟ್ಟಿರುವಂತ ರಾಕ್ಷಸ ಅವನು. ಹಾಗಾಗಿ ಅವನನ್ನು ಕೊಂದು ನೀನು ಅಲ್ಲೇ ಹತ್ತಿರದಲ್ಲೇ ಇರುವಂತಹ ದ್ರೋಣಾಚಲವನ್ನ ಅಂದ್ರೆ ಆ ದ್ರೋಣಾಚಲಕ್ಕೆ ಹೋದ್ರೆ ನಿನಗೆ ಅಲ್ಲಿ ಸಂಜೀವಿನಿ ಗಿಡಮೂಲಿಕೆ ಎಲ್ಲ ಸಿಗತ್ತೆ ಅಂತ ಹೇಳಿ ಆಕೆ ಸ್ವರ್ಗಕ್ಕೆ ಹೊರಟೋದ್ಲು. ಈಗ ಹನುಮಂತನಿಗೆ ವಾಸ್ತವಿಕತೆ ಗೊತ್ತಾಯ್ತು. ಹನುಮಂತ ಬಂದು ಆಶ್ರಮಕ್ಕೆ ಆ ಕಾಲನೇಮಿ ರಾಕ್ಷಸನ ಹತ್ರ ಬಂದಿದ್ದಾನೆ. ಋಷಿ ವೇಷವನ್ನ ಧಾರಣೆ ಮಾಡ್ಕೊಂಡಿರುವಂತ ರಾಕ್ಷಸ. ಅವನು ಹೇಳಿದಂತೆ, ವಾನರ ಶ್ರೇಷ್ಠನೇ, ಯಾಕಿಷ್ಟು ತಡ ಮಾಡಿದೆ? ಬಾ, ಇದನ್ನೆಲ್ಲ ಸ್ವೀಕರಿಸು. ನಾನು ನಿನಗೆ ಮಂತ್ರೋಪದೇಶ ಮಾಡ್ತೀನಿ, ನನಗೆ ಗುರುದಕ್ಷಿಣೆ ಕೊಡು ಅಂತೆಲ್ಲ ಹೀಗೆಲ್ಲ ಮಾತಿನಲ್ಲಿ ತೊಡಗಿದ್ದಾನೆ. ಹನುಮಂತನಿಗೆ ಬಹಳ ಕೋಪ ಬಂತಂತೆ. ತಗೋ, ದಕ್ಷಿಣೆ ಕೊಡ್ತೀನಿ ಅಂತ ಹೇಳಿ ಅವನು ಬಲವಾಗಿ ಹೊಡೆದಿದ್ದಾನೆ ಆ ಕಾಲನೇಮಿ ರಾಕ್ಷಸನಿಗೆ. ಯಾವಾಗ ಹನುಮಂತನಿಗೆ ಗೊತ್ತಾಯ್ತು ಅಂತ ಕಾಲನೇಮಿಗೆ ಗೊತ್ತಾಯ್ತೋ, ಅವನು ಮುನಿವೇಷವನ್ನ ಬಿಟ್ಟು ತನ್ನ ಭಯಂಕರವಾದ ರೂಪದಿಂದ ಪ್ರಕಟ ಆಗಿದ್ದಾನೆ. ಅನೇಕ ವಿಧವಾದ ಆಯುಧಗಳಿಂದ ಪ್ರಹಾರ ಮಾಡಿ ಹನುಮಂತನನ್ನ ಕೊಲ್ಲಕ್ಕೆ ಹೊರಟನಂತೆ. ಆದ್ರೆ ಹನುಮಂತ ಅವನನ್ನೆಲ್ಲ ಹಿಡಿದು ಅವನ ಮೇಲೆ ಅವನ ಆಯುಧಗಳನ್ನೆಲ್ಲ ಕಿತ್ತು ಬಿಸಾಕಿ ತನ್ನ ಮುಷ್ಟಿಯಿಂದ ಪ್ರಹಾರ ಮಾಡಿದ್ದಾನೆ. ಹನುಮಂತನ ಒಂದು ಪೆಟ್ಟಿಗೆ ತಲೆ ಹೊಡೆದು ಆ ಕಾಲನೇಮಿ ರಾಕ್ಷಸ ಅಲ್ಲೇ ಸತ್ತೋದ. ಈಗ ಹನುಮಂತ ದ್ರೋಣ ಪರ್ವತಕ್ಕೆ ಹೋಗಿ ಅಲ್ಲಿ ಗಿಡಮೂಲಿಕೆಗಳನ್ನ ಎಲ್ಲ ನೋಡ್ತಾನೆ. ಆದ್ರೆ ಯಾವ ಗಿಡಮೂಲಿಕೆ ತಗೋಬೇಕು ಅಂತ ಸರಿಯಾಗಿ ಗೊತ್ತಾಗದೆ ಆ ಇಡೀ ಪರ್ವತವನ್ನೇ ಅವನು ಹೊತ್ಕೊಂಡು ವಾಯುವೇಗದಿಂದ ಶ್ರೀರಾಮ ಇದ್ದಂತಹ ಸ್ಥಳ ಅಂದ್ರೆ ಲಂಕೆಗೆ ಪುನಃ ಹಿಂತಿರುಗಿ ಬಂದಿದ್ದಾನೆ. ಮಧ್ಯದಲ್ಲಿ ಏನಾಗುತ್ತೆ ಅನ್ನೋದು ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ಏನು ಅಂದ್ರೆ, ಪರ್ವತವನ್ನು ಹೊತ್ಕೊಂಡು ಬರ್ಬೇಕಾದ್ರೆ ಅಯೋಧ್ಯ ಮಾರ್ಗದಲ್ಲೇ ಬಂದಿದ್ದಂತೆ. ಹಿಮಾಲಯದಿಂದ ಲಂಕೆಗೆ ಬರುವಾಗ ಮಾರ್ಗ ಮಧ್ಯದಲ್ಲೇ ಅಯೋಧ್ಯ ಬರುತ್ತೆ. ಕೆಲವು ಸೈನಿಕರು ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರುವಂತಹ ಹನುಮಂತನನ್ನ ನೋಡಿ ಆ ಬೆಟ್ಟ ಎಲ್ಲ ಯಾರೋ ರಾಕ್ಷಸ ಅಯೋಧ್ಯೆ ಮೇಲೆ ಓಡಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಭರತ ಬಂದು ಬಾಣವನ್ನು ಹೊಡೆಯೋದು. ಆ ಬಾಣಕ್ಕೆ ಹನುಮಂತ ಮೂರ್ಛಿತನಾಗಿ ಕೆಳಗೆ ಬೀಳೋದು. ನಂತರ ಹನುಮಂತ ರಾಮನ ದಾಸ ಅಂತ ತಿಳ್ಕೊಂಡು ಪುನಃ ರಾಮನ ಲಕ್ಷ್ಮಣನ ವಿಚಾರವನ್ನೆಲ್ಲ ಹೇಳಿ ಹನುಮಂತ ಪುನಃ ಹಿಂತಿರುಗೋದು. ಈ ಕಡೆ ಬರುವಂತದ್ದು ಲಂಕೆಗೆ ಈ ವಿಚಾರ ಎಲ್ಲ ಇದೆ. ಇಲ್ಲಿ ನೇರವಾಗಿ ಬಂದಿದ್ದಾನೆ. ನಂತರ ಸುಷೇಣ ಅನ್ನುವಂತಹ ವೈದ್ಯ ಸಂಜೀವಿನಿ ಗಿಡಮೂಲಿಕೆಗಳನ್ನೆಲ್ಲ ತಗೊಂಡು ಲಕ್ಷ್ಮಣನಿಗೆ ಚಿಕಿತ್ಸೆ ಮಾಡಿ, ಹಾಗೆ ಪೆಟ್ಟು ತಿಂದಂತಹ ಮೂರ್ಛಿತರಾದಂತಹ ಕಪಿವೀರರು
ಕಪಿ ಸೈನ್ಯದಲ್ಲಿದ್ದಂಥವ್ರನ್ನೆಲ್ಲ ಅವನು ಮತ್ತೆ ಆರೋಗ್ಯವಾಗಿ ಎಚ್ಚರವಾಗುವ ಹಾಗೆ ಮಾಡಿದ್ದಾನೆ. ಲಕ್ಷ್ಮಣ ಎದ್ದದ್ದನ್ನು ನೋಡಿ ರಾಮನಿಗೆ ಬಹಳ ಸಂತೋಷ ಆಗಿದೆ. ಪ್ರೀತಿಯಿಂದ ಲಕ್ಷ್ಮಣನನ್ನ ಕುರಿತು ಹೇಳ್ತಾನಂತೆ. ಲಕ್ಷ್ಮಣ ಎದ್ದಿದ್ದೆ, ಎಲ್ಲಿ ರಾವಣ, ನಾನು ಯುದ್ಧ ಮಾಡ್ಬೇಕು, ಎಲ್ಲಿ ಹೋದ ಅವನು ಅಂತ ಹೇಳ್ತಾನಂತೆ. ಇಲ್ಲಪ್ಪ, ಅವನು ಹೋಗಿದ್ದಾನೆ, ಈಗ ಕತ್ಲಾಗಿದೆ, ಈ ತರ ಆಗಿತ್ತು ನೋಡು, ಈ ಕಪಿವೀರನಿಂದಲೇ ನಿನಗೆ ಪುನಃ ಪ್ರಾಣ ಬಂತು. ಹೀಗೆಲ್ಲ ಹೇಳಿ ಹನುಮಂತನನ್ನ ಬಹಳ ಕೊಂಡಾಡ್ತಾನೆ ರಾಮ. ನಂತರ ವಿಭೀಷಣನ ಸೂಚನೆಯ ಮೇರೆಗೆ ಮುಂದಿನ ದಿನದ ಯುದ್ಧಕ್ಕಾಗಿ ಸಿದ್ಧತೆಯನ್ನ ಮಾಡಿಕೊಳ್ತಾರೆ. ಇಷ್ಟು ವಿಚಾರವನ್ನು ನಾವು ಗಮನಿಸಿದ್ವಿ. ಮಾರನೇ ದಿನ ಪುನಃ ರಾಮ, ಲಕ್ಷ್ಮಣ, ವಿಭೀಷಣ ಇವರೆಲ್ಲರೂ ಕೂಡ ರಣರಂಗದಲ್ಲಿ ಬಂದು ನಿಂತಿದ್ದಾರೆ. ಮುಂದಿನ ವಿಚಾರಗಳೇನಾಯಿತು, ಯುದ್ಧದಲ್ಲಿ ಏನೆಲ್ಲ ಸಂಭವಿಸ್ತು ಅನ್ನೋದನ್ನ ನಾವು ಮುಂದಿನ ಶ್ಲೋಕಗಳಲ್ಲಿ, ಇದೇ ಸರ್ಗದಲ್ಲಿ ನಾವು ಕಾಣ್ತೀವಿ. ಮುಂದಿನ ಪ್ರವಚನದಲ್ಲಿ ನಾವು ಅದನ್ನ ಮುಂದುವರಿಸೋಣ. ನಾವಿಲ್ಲಿ ಮುಖ್ಯವಾಗಿ ವೇದಾಂತದ ವಿಚಾರಗಳನ್ನ ಮತ್ತೆ ಮತ್ತೆ ಗಮನಿಸ್ತಾ ಇರ್ತೀವಿ. ವೇದಾಂತ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯ ಅರ್ಥ ಮಾಡ್ಕೋಬೇಕಾಗಿರುವಂತ ವಿಚಾರ. ಅದು ಹೇಗೋ ಏನೋ ಮಾನವ ಸಮಾಜದಲ್ಲಿ ವೇದಾಂತ ಅನ್ನೋದು ಸಾಧು ಸನ್ಯಾಸಿಗಳಿಗೆ, ತಪಸ್ಸು ಅನ್ನುವಂಥದ್ದು ಎಲ್ಲ ವಯಸ್ಸಾದ ಮೇಲೆ ಶರೀರದಲ್ಲಿ ಭೋಗ ಅನುಭವಿಸೋದಕ್ಕೆ ಶಕ್ತಿನೇ ಇಲ್ಲದೆ ಇದ್ದಾಗ ಆಗ ಧ್ಯಾನ, ತಪಸ್ಸು ಇತ್ಯಾದಿ ಅನ್ನುವಂತಹ ಮೂಢನಂಬಿಕೆಗಳೆಲ್ಲ ಹುಟ್ಕೊಂಡ್ಬಿಟ್ಟಿದೆ. ಇದರ ಪರಿಣಾಮವಾಗಿ ಏನಾಗಿದೆ, ಜೀವನದಲ್ಲಿ ಮುಖ್ಯವಾಗಿ ಯಾವುದನ್ನ ಗಳಿಸಬೇಕೋ ಅದರ ಉದ್ದೇಶ ಏನಿದೆ, ಜೀವನದ ಉದ್ದೇಶ, ಅದು ಈಡೇರ್ತಾ ಇಲ್ಲ. ಅಧ್ಯಾತ್ಮ ರಾಮಾಯಣ ಪುನಃ ಪುನಃ ಅವರಿವರ ಒಂದು ಮಾತಿನ ಮೂಲಕ ಈ ಆಧ್ಯಾತ್ಮಿಕ ವಿಚಾರಗಳನ್ನ ತಿಳಿಸ್ತಾನೆ ಇರುತ್ತೆ. ಒಂದೊಂದು ಸರ್ಗದಲ್ಲೂ ಯಾವುದೋ ಒಂದು ರೂಪದಲ್ಲಿ ಆಧ್ಯಾತ್ಮಿಕ ವಿಚಾರಗಳು ನಮ್ಗೆ ಸಿಗ್ತಾ ಇರುತ್ತೆ. ಇದನ್ನ ನಾವು ನಮ್ಮ ಜೀವನಕ್ಕೆ ಅನ್ವಯಿಸುತ್ತೆ ಅಂತ ಅಂದುಕೊಂಡಾಗ್ಲೇ ನಾವು ಅದನ್ನ ಗ್ರಹಿಸೋದು. ಇಲ್ಲದೆ ಇದ್ರೆ ಇದು ಅಧ್ಯಾತ್ಮ ರಾಮಾಯಣದಲ್ಲಿ ಇಂತಹ ಋಷಿ ಹೇಳಿದ್ದು, ಇಂತಹ ವ್ಯಕ್ತಿ ಹೇಳಿದ್ದು, ಅದು ಅವ್ರಿಗೆ ಅನ್ವಯಿಸುತ್ತೆ ಅನ್ನೋ ಭಾವನೆ ಬರುತ್ತದೆ. ಹಾಗೆ ಬರಬಾರ್ದು. ಇದು ನಮ್ಮ ಜೀವನಕ್ಕೆ ಅನ್ವಯಿಸುವಂಥದ್ದು ಅಂತ ನಾವು ಅರ್ಥ ಮಾಡ್ಕೊಂಡಾಗ್ಲೇ ಅದನ್ನ ಗಂಭೀರವಾಗಿ ತಗೋತೀವಿ. ರಾವಣನಿಗೆ ಹೇಳಿದ್ದು ಬುದ್ಧಿವಾದ, ನಮಗಲ್ಲ ಅಂತಲ್ಲ. ರಾವಣನಿಗೆ ಹೇಳಿದ್ದು ಆ ರೂಪದಲ್ಲಿ ಬಂದಿರೋದು ನಮಗೆ ಹೇಳೋದಕ್ಕೇನೆ ಗ್ರಂಥದಲ್ಲಿ ಗ್ರಂಥಕಾರರು ಅದನ್ನ ಆ ರೀತಿಯಲ್ಲಿ ವರ್ಣಿಸಿ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ರಾವಣನಿಗೆ ಹೇಳಿದ್ದು ನೀನು ಆತ್ಮ, ಪ್ರಕೃತಿಯಲ್ಲ, ಇದನ್ನ ಅರ್ಥ ಮಾಡಿಕೊಂಡು ಆತ್ಮಧ್ಯಾನವನ್ನ ಮಾಡು ಅಂತ ಹೇಳಿದ್ರೆ ಇದು ನಮಗೆ ಹೇಳ್ತಾ ಇರೋದು ಅಂತ ತಿಳ್ಕೋಬೇಕು. ಯಾರು ಜಗತ್ತಿನಲ್ಲಿ, ಪ್ರಕೃತಿಯಲ್ಲಿ, ಈ ಮಾಯಾಲೋಕದಲ್ಲಿ ಆಸಕ್ತರಾಗಿ ಕಾಮಕ್ರೋಧಗಳನ್ನ ಹೊಂದಿದ್ದು, ಆಸೆ ಇತ್ಯಾದಿಗಳನ್ನ ಇಟ್ಕೊಂಡು ಜೀವನವನ್ನು ನಡೆಸೋ ಪ್ರಯತ್ನ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಹೇಳಿರುವಂತ ಬುದ್ಧಿವಾದ ಇದು. ಸೊ ಇದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮನ್ನ ನಾವು ತಿದ್ದುಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡ್ಬೇಕಾಗುತ್ತೆ. ಆಧ್ಯಾತ್ಮಿಕ ಗ್ರಂಥಗಳನ್ನ ಓದುವಂತಹ ಮುಖ್ಯವಾದ ಉದ್ದೇಶವೇ ನಾವು ಜ್ಞಾನವನ್ನ ಪಡ್ಕೊಳ್ಳೋದು. ಮೊದಲನೇದಾಗಿ ಜ್ಞಾನದ ಮೂಲಕ ನಮ್ಮಲ್ಲಿರುವಂತಹ ಅಜ್ಞಾನವನ್ನ, ಅವಿವೇಕವನ್ನ ನಾವು ಅರ್ಥ ಮಾಡಿಕೊಂಡು ತಿದ್ಕೊಳ್ಳೋದು.
ಕಲ್ತ್ಕೊಳ್ಳೋದು, ಆಮೇಲೆ ತಿದ್ಕೊಳ್ಳೋದು. ನಾವೆಲ್ಲ ಕಲ್ತಿದ್ದಾಗಿದೆ, ತಿದ್ಕೊಳ್ಳುವಂಥದ್ದು ಏನು ಇಲ್ಲ ಅಂತ ಭಾವಿಸೋರು ಸಾಮಾನ್ಯವಾಗಿ ಸತ್ಸಂಗದಲ್ಲಿ ಭಾಗವಹಿಸೋದೇ ಇಲ್ಲ. ನಮಗೆ ಸತ್ಸಂಗ ಬೇಕು, ಅಧ್ಯಾತ್ಮ ವಿಚಾರ ತಿಳ್ಕೋಬೇಕು ಅಂತ ಯಾರಿಗನ್ಸುತ್ತೆ ಅಂದ್ರೆ, ನಾವು ಕಲಿಬೇಕಾಗಿದೆ, ಬಹಳಷ್ಟು ವಿಚಾರಗಳನ್ನು ಇನ್ನು ಕಲ್ತ್ಕೋಬೇಕು, ನಾವು ಈಗಿರುವಂತಹ ಜೀವನದ ಸ್ಥಿತಿ ಉತ್ತಮವಾದ ಸ್ಥಿತಿ ಅಲ್ಲ, ನಾವಿನ್ನು ಉತ್ತಮ ಸ್ಥಿತಿಗೆ ಹೋಗ್ಬೇಕು ಅನ್ನುವಂಥ ಇಚ್ಛೆ ಇರೋರು ಸತ್ಸಂಗದಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ಬರುವಂತಹ ಆಧ್ಯಾತ್ಮಿಕ ವಿಚಾರಗಳನ್ನ ಸ್ವಲ್ಪ ಗಂಭೀರವಾಗಿ ಅರ್ಥ ಮಾಡಿಕೊಂಡು ತಮ್ಮ ಜೀವನಕ್ಕೆ ಇದು ಅನ್ವಯ ಆಗುವಂಥದ್ದು ಅನ್ನೋದನ್ನ ಅರಿತು ಅದನ್ನ ಅಳವಡಿಸ್ಕೊಂಡು ತಿದ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಬರ್ತಾರೆ. ಪುನಃ ಪುನಃ ಆತ್ಮನ ವಿಚಾರಗಳು, ಭಗವಂತನ ಮಹಿಮೆ, ಈ ಮಾಯಾಲೋಕದ ಒಂದು ಏನಂತಾರೆ ತೋರಿಕೆಯ ಮಾಯಾ ಜಗತ್ತು, ಈ ಜಗತ್ತಿನಲ್ಲಿ ಇರುವಂತಹ ಶೂನ್ಯತೆ. ಶೂನ್ಯತೆ ಅಂದ್ರೆ ಅಲ್ಲಿ ಏನು ಇಲ್ಲ ಅಂತ, ಏನು ಇಲ್ಲದೆ ಇದ್ರು ಏನೇನೋ ಇರೋ ಹಾಗೆ ತೋರಿಕೆ ಆಗ್ತಾ ಇದೆ. ಆ ಇಲ್ಲದೆ ಇರೋದನ್ನ ಇದೆ ಅಂತ ತಿಳ್ಕೊಂಡಿರೋದೇ ಸಮಸ್ಯೆ ಆಗಿರೋದು. ಹೀಗೆಲ್ಲ ನಾವು ಆಧ್ಯಾತ್ಮಿಕ ವಿಚಾರಗಳನ್ನ ನಾವು ಹೆಚ್ಚೆಚ್ಚು ಅಧ್ಯಾತ್ಮ ರಾಮಾಯಣದಲ್ಲಿ ಕಾಣ್ತಾ ಬರ್ತೀವಿ. ಇನ್ನು ಕೊನೆಯ ಭಾಗ ಇದು, ಈ ಯುದ್ಧಕಾಂಡ. ಇನ್ನು ಕೆಲವು ಸರ್ಗಗಳು, ಸುಮಾರು ಸರ್ಗಗಳಿದೆ ಇದರಲ್ಲಿ, ಸ್ವಲ್ಪ ದೊಡ್ಡದೇ ಈ ಭಾಗ. ಈ ಯುದ್ಧಕಾಂಡದೊಂದಿಗೆ ಅಧ್ಯಾತ್ಮ ರಾಮಾಯಣ ಕೂಡ ಮುಕ್ತಾಯ ಆಗತ್ತೆ. ಸುಮಾರು 15-16 ಸರ್ಗಗಳೇನೋ ಇದೆ. ಈಗಾಗಲೇ 6ನೇ ಸರ್ಗದಲ್ಲಿ ನಾವಿದ್ದೀವಿ. ಹಲವಾರು ಸಂದರ್ಭಗಳನ್ನ ಉಪಯೋಗಿಸ್ಕೊಂಡು ಆತ್ಮಜ್ಞಾನವನ್ನ ನೀಡುವಂತ ಪ್ರಯತ್ನವನ್ನ ಈ ಗ್ರಂಥಕರ್ತರು ಮಾಡಿದ್ದಾರೆ. ಮುಂದಿನ ಅಧ್ಯಾಯಗಳಲ್ಲಿ, ಮುಂದಿನ ಭಾಗಗಳಲ್ಲಿ ಇದನ್ನು ನಾವು ಮುಂದುವರಿಸೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.